ಆಂಟನಿ, ಸಾಕ್ರಿಸ್ಟಿಯನ್ ಆಂಟನಿ, ಡೀಕನ್ ಅಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಫೆಬ್ರವರಿ ತಿಂಗಳ 2ನೇ ತಾರೀಕು ದಿನಾಂಕ ಕ್ರಿಸ್ತಶಕ 6ನೇ ಶತಮಾನದಿಂದ ಅಂದರೆ 526ನೇ ವರ್ಷದಿಂದ ಈ ಒಂದು ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ. ಯೇಸುಬಾಲರನ್ನ ದೇವಾಲಯದಲ್ಲಿ ಸಮರ್ಪಿಸಿದಂತಹ ಹಬ್ಬವನ್ನು. ಆಮೇಲೆ 8ನೇ ಶತಮಾನದ ನಂತರ ಈ ಹಬ್ಬಕ್ಕೆ ಬತ್ತಿಗಳ ಮೆರವಣಿಗೆಯ ಹಬ್ಬ, ಬತ್ತಿಗಳ ಮೆರವಣಿಗೆಯ ಹಬ್ಬ. ಅಲ್ಲಿ ನೆರೆದಿದ್ದ ಎಲ್ಲ ಭಕ್ತ ವಿಶ್ವಾಸಿಗಳು ಯಾಜಕರ ಜೊತೆಗೆ ಉರಿಯುತ್ತಿರುವ ಬತ್ತಿಯೊಂದಿಗೆ ಒಳಗೆ ಹೋಗುದು. ಅದಕ್ಕಿಂತ ಮೊದಲು ಅದನ್ನ ಬ್ಲೆಸ್ ಮಾಡ್ಲಿಕ್ಕಿದೆ, ಅದಕ್ಕೆ ನೆನ್ಪಿಟ್ಟುಕೊಳ್ಳಿ. ಇಷ್ಟು ಮಾತ್ರವಲ್ಲ, 1997ರಿಂದ ಈ ದಿನವನ್ನ ಧಾರ್ಮಿಕ ಸಹೋದರ ಸಹೋದರಿಯರ ದಿನ ಎಂದು ಕೂಡ ಆಚರಿಸಲಾಗ್ತಾ ಇದೆ. ಅಂದಿನ ವಿಶ್ವಗುರು ದ್ವಿತೀಯ ಜಾನ್ ಪೌಲ್ ಇವತ್ತು ಅವರು ಸಂತರು ಅದನ್ನು ಈ ದಿನವನ್ನ ಪ್ರೀತಿಯ ದಿನ ಎಲ್ಲ ಧಾರ್ಮಿಕ ಸಹೋದರ ಸಹೋದರರಿಗಾಗಿ ಹಾಗೂ ಯಾಜಕರಿಗಾಗಿ, ಯಾರು ತನ್ನನ್ನೇ ದೇವರಿಗೆ ಸಮರ್ಪಿಸಿದ್ದಾರೋ ಅವರಿಗೆ ನಾವೆಲ್ಲರೂ ಮಾಡಿದ್ದೀವಿ. ಅದನ್ನ ಸ್ನಾನ ದೀಕ್ಷೆಯಲ್ಲಿ ನಾವೆಲ್ಲರೂ ನಮ್ಮನ್ನ ದೇವರಿಗೆ ಸಮರ್ಪಿಸಿದ್ದೇವೆ. ಮಾತ್ರವಲ್ಲ, ಯಾಜಕರಾದವರು, ಧಾರ್ಮಿಕ ಭಗಿನಿಯರಾದವರು ಪುನಃ ಧಾರ್ಮಿಕ ವೃತ್ತಗಳ ಮುಖಾಂತರ ನಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಟ್ಟಿದ್ದೇವೆ. ಆದ ಕಾರಣ ಇವತ್ತು ಅವರಿಗೆ ಎಲ್ಲಿಯಾದರೂ ನೀವು ಒಬ್ಬ ಯಾಜಕರನ್ನ, ಧಾರ್ಮಿಕ ಭಗಿನಿಯನ್ನ ಭೇಟಿ ಮಾಡಿದರೆ ಹ್ಯಾಪಿ ಫೀಸ್ಟ್ ಟು ಯು ಫಾದರ್, ಸಿಸ್ಟರ್ ಅಂತ ಹೇಳಿ. ಇಲ್ಲಿ ಧರ್ಮಗುರುಗಳು ಇದ್ದಾರೆ, ಫಾದರ್ ಮ್ಯಾಥ್ಯೂ ಇದ್ದಾರೆ, ಬ್ರದರ್ ಡೀಕನ್ ಇದ್ದಾರೆ, ಬ್ರದರ್ ಇದ್ದಾರೆ, ಧರ್ಮ ಭಗಿನಿಯರಿದ್ದಾರೆ. 4 ಸಭೆಗೆ ಸೇರಿದ 3 ಸಭೆಗೆ ಸೇರಿದ 4 ಕಾನ್ವೆಂಟ್ ಇದೆ ನಮ್ಮ ಧರ್ಮ ಕೇಂದ್ರದಲ್ಲಿ. ಅವರಿಗಾಗಿ ಪ್ರಾರ್ಥಿಸೋಣ. ಮಾತ್ರವಲ್ಲ, ನಮ್ಮ ಕುಟುಂಬಗಳಲ್ಲಿ ಬೆಳೆಯುತ್ತಿರುವ ಮಕ್ಕಳು ದೇವರ ಕರೆಗೆ ಹೋಗೊಡುವಂತೆ, 1ನೇ ಕರೆ ಒಬ್ಬ ಒಳ್ಳೆಯ ಮಾನವನಾಗಿ, 2ನೆಯ ಕರೆ ಒಬ್ಬ ಒಳ್ಳೆಯ ಕ್ರೈಸ್ತನಾಗಿ, 3ನೆಯ ಕರೆ ಎಲ್ಲಿಯಾದರೂ ಅಲ್ಲ, ದೇವರೆಂದರೆ ವಿಶೇಷ ಕರೆಗೆ ಆಹ್ವಾನ ಇದ್ದಲ್ಲಿ ಆ ವ್ಯಕ್ತಿಯನ್ನ ಪ್ರೀತಿಯಿಂದ ದೇವರಿಗೆ ಸಮರ್ಪಿಸಿಕೊಡುವಂತೆ 40ನೆಯ ದಿನ ಕ್ರಿಸ್ಮಸ್ ಹಬ್ಬ. ಹಾಗೆ ಯಹೂದ್ಯರ ನಿಯಮದ ಪ್ರಕಾರ ತಂದೆ ಜೋಸೆಫ ಹಾಗೂ ತಾಯಿ ಮರಿಯ ಕಂದ ಬಾಲನನ್ನ ಸಮರ್ಪಿಸಿದ್ದು ದೇವರಿಗಾಗಿ, ಪಿತ ದೇವರಿಗಾಗಿ. ಅದೇ ರೀತಿ ಸೂತಕ ದಿನಗಳು ಮುಗಿದಿವೆ. ಮರಿಯಳಿಗೂ ಆ ಕುಟುಂಬಕ್ಕೂ ಪವಿತ್ರ ದಿನ ಇದು. ಆ ಪವಿತ್ರ ಕುಟುಂಬದ ಆದರ್ಶ ನಮಗೆ ಇರಲಿ. ಈಗ ನಮ್ಮ ಕೈಯಲ್ಲಿರುವ ಬತ್ತಿಗಳನ್ನು ನಾವು ಮಂತ್ರಿಸೋಣ. ಆಮೇಲೆ ವಿಜೃಂಭಣೆಯಿಂದ, ಮೌನತೆಯಿಂದ, ಸ್ವಲ್ಪ ಮೌನತೆ ಇರಲಿ. ಮಕ್ಕಳು ನನಗೆ ಅರ್ಥ ಆಗುತ್ತೆ. ನಾವು ದೇವಾಲಯದ ಒಳಗೆ ಹೋಗುವಾಗ ರಶ್ ಆಗಿ ಹೋಗ್ಬೇಕಾಗಿಲ್ಲ, ಭಕ್ತಿಯಿಂದ ನಾವು ಒಳಗೆ ಹೋಗೋಣ. ಆಮೇಲೆ ಎಲ್ಲರೂ ದೇವಾಲಯದ ಒಳಗೆ ಹೋಗೋಣ. ಈಗ ಹೊರಗೆ ಬಂದದ್ದು ಹೌದು, ನನಗೆ ಗೊತ್ತು. ಆಮೇಲೆ ದೇವಾಲಯದ ಒಳಗೆ ಹೋಗಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ನಾವು ಇವತ್ತಿನ ಸಂಭ್ರಮವನ್ನು ನಾವು ಮಾಡೋಣ. ಇದೊಂದು 12 ಹಬ್ಬಗಳ ಪೈಕಿ ಒಂದು ಶ್ರೇಷ್ಠವಾದ ಹಬ್ಬ. ಪ್ರಭು ಕ್ರಿಸ್ತನ ಹಬ್ಬಗಳಲ್ಲಿ 12 ಹಬ್ಬಗಳಲ್ಲಿ ಇದೊಂದು ವಿಶೇಷ ಹಬ್ಬ. ಹಾಗಾದ್ರೆ ಅದು ನಮ್ಮೆಲ್ಲರ ಹಬ್ಬ, ನಮ್ಮ ರಕ್ಷಕ ಪ್ರಭುವಿನ ಹಬ್ಬ, ನಮ್ಮ ಹಬ್ಬ. ಸಹೋದರ ಸಹೋದರಿಯರೇ, 40 ದಿನಗಳ ಹಿಂದೆ ಕ್ರಿಸ್ತ ಜಯಂತಿಯನ್ನು ಸಂತೋಷದಿಂದ ಕೊಂಡಾಡಿದ್ದೇವೆ. ಇಂದು ಜೋಸೆಫ್ ಮತ್ತು ಮರಿಯಳು ಯೇಸುವನ್ನು ದೇವಾಲಯದಲ್ಲಿ ಸಮರ್ಪಿಸಿದ ದಿನ ಸ್ಮರಣೆಯಾಗಿದೆ. ಹೊರ ನೋಟಕ್ಕೆ ಅದೊಂದು ಯಹೂದ್ಯರ ಧಾರ್ಮಿಕ ಪದ್ಧತಿಯಾಗಿದ್ದರೂ ವಾಸ್ತವಿಕವಾಗಿ ಅದು ಪ್ರಭು ತಮ್ಮ ಭಕ್ತಾದಿಗಳನ್ನು ಮೊದಲನೇ ಸಾರಿ ಸಂಧಿಸುವ ಸಂದರ್ಭವಾಗಿತ್ತು. ಪವಿತ್ರಾತ್ಮರಿಂದ ಪ್ರೇರಿತರಾಗಿ ವಯೋವೃದ್ಧ ಭಕ್ತರಾದ ಸಿಮಿಯೋನ್ ಮತ್ತು ಅನ್ನ ಅವರು ದೇವಾಲಯದ ಒಳಗೆ ಬಂದು ಅದೇ ಪವಿತ್ರಾತ್ಮರ ಕೃಪೆಯಿಂದ ಪ್ರಭುವನ್ನು ಸಂತೋಷದಿಂದ ಗುರುತಿಸಿ ಆ ಮಗುವಿನ ದೈವತ್ವವನ್ನು ನಿವೇದಿಸಿದರು. ಅದರಂತೆ ಪವಿತ್ರಾತ್ಮರು ಒಂದುಗೂಡಿರುವ ನಾವು ಕ್ರಿಸ್ತರನ್ನು ಎದುರುಗೊಳ್ಳಲು ದೇವಾಲಯಕ್ಕೆ ತೆರಳೋಣ. ಅಲ್ಲಿ ಅವರು ಮಹಿಮೆಯಿಂದ ಪುನರಾಗಮಿಸುವವರೆಗೂ
ರೊಟ್ಟಿ ಮುರಿಯುವುದರ ಮೂಲಕ ಅವರನ್ನು ಗುರುತಿಸೋಣ. ಪ್ರಾರ್ಥಿಸೋಣ. ಸರ್ವ ಜ್ಯೋತಿಯ ಬುಗ್ಗೆಯು ಉಗಮವೂ ಆದ ದೇವರೇ, ಅನ್ಯ ಜನಾಂಗಕ್ಕೆ ಪ್ರಕಟಣೆಯನ್ನು ನೀಡುವ ಬೆಳಕನ್ನು ನೀತಿವಂತ ಸಿಮಿಯೋನನಿಗೆ ಈ ದಿನ ತೋರ್ಪಡಿಸಿದ್ದೀರಿ. ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ಆಲಿಸಿ ಈ ಮೇಣದ ಬತ್ತಿಗಳನ್ನು ಆಶೀರ್ವದಿಸಿರಿ. ನಿಮ್ಮ ನಾಮದ ಸ್ತುತಿಗಾಗಿ ಈ ಬತ್ತಿಗಳನ್ನು ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಹೋಗಲಿರುವ ನಾವು ಸನ್ಮಾರ್ಗದಲ್ಲಿ ಸಾಗುತ್ತಾ ಎಂದೂ ಆರದ ಆ ಜ್ಯೋತಿಯೊಡೆಗೆ ಬಂದು ಸೇರುವಂತಾಗಲಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಈ ಬಲಿಪೂಜೆಯ ಉದ್ದೇಶಗಳು ಹರಿಯರ ಮಾತಿಗೆ ಕೃತಜ್ಞತೆ ಬಲಿಪೂಜೆಯನ್ನು ಅರ್ಪಿಸುತ್ತಿರುವವರು ಕಾರ್ನಲ್ ನೆಫ್ಟನ್ ಕುಟುಂಬದವರು, ಜೋಸೆಫ್ ಹಾಗೂ ಅವರ ಕುಟುಂಬದವರು, ಪ್ರವೀಣ್ ದಿವ್ಯಾ ಹಾಗೂ ಅವರ ಕುಟುಂಬದವರು, ಕೆವಿನ್ ಹಾಗೂ ಅವರ ಕುಟುಂಬದವರು, ಸಾಜಿ ಬಿಂದು ಹಾಗೂ ಅವರ ಕುಟುಂಬದವರು, ಮೇರಿ ಜೋಸೆಫ್, ಮಿನೋಜ್ ಆಂಬ್ರೋಸ್ ಹಾಗೂ ಅವರ ಕುಟುಂಬದವರು, ಜ್ಯೋತಿ ವಿನ್ಸೆಂಟ್ ಹಾಗೂ ಅವರ ಕುಟುಂಬದವರು, ನೋಯಲ್ ನೊರೋನಾ ಹಾಗೂ ಅವರ ಕುಟುಂಬದವರು, ಅನಿತಾ ಮಾರ್ಟಿಸ್ ಹಾಗೂ ಅವರ ಕುಟುಂಬದವರು, ಮರಿಯಾ ಸಹನಾ ಹಾಗೂ ಆಲ್ವಿನ್ ಸೇವಿಯರ್ ಕುಟುಂಬದವರು, ಮರಿಯಪ್ಪ ಹಾಗೂ ಸೋನಾಲ್ ಬಿಂದು ಕುಟುಂಬದವರು, ಇಗ್ನೇಷಿಯಸ್ ಫ್ರಾನ್ಸಿಸ್ ಹಾಗೂ ಮೇರಿ ಕುಟುಂಬದವರು, ಎಲಿಸಮ್ಮ ಹಾಗೂ ಅವರ ಕುಟುಂಬದವರು, ರಾಜು ಹಾಗೂ ಅವರ ಕುಟುಂಬದವರು, ಟಿ ಇಂಡಸ್ಟ್ರೀಸ್ ರವರು, ಪಾಲ್ ಸೈಮನ್ ಹಾಗೂ ಅವರ ಕುಟುಂಬದವರು, ಆನಿ ಜೋಸೆಫ್ ಹಾಗೂ ಅವರ ಕುಟುಂಬದವರು, ಅಮಲಾ ಸಿ ಅಂತೋನಿ ಹಾಗೂ ಅವರ ಕುಟುಂಬದವರು, ಸೋನಿಯಾ ವಿಜೆ ಹಾಗೂ ಅವರ ಕುಟುಂಬದವರು, ವಿಶೇಷ ಕೋರಿಕೆಗಾಗಿ ಸಾಜಿ ಬಿಂದು ರವರು, ಕಾಣಿಕೆ ರಾಜ್ ಹಾಗೂ ಜ್ಯೋತಿ ಕುಟುಂಬದವರು, ಅನಿತಾ ಪೀಟರ್ ಹಾಗೂ ಅವರ ಕುಟುಂಬದವರು, ವಿನ್ಸೆಂಟ್ ಡಿಮೆಲ್ಲೋ ಡಿಸೋಸಾ ಹಾಗೂ ಆರೋಗ್ಯ ಸೆಲ್ವಿ ಕುಟುಂಬದವರು, ಗಾಯತ್ರಿ ಹಾಗೂ ಸ್ಟೆರಲ್ ಕುಟುಂಬದವರು, ಡೆನಾಲ್ಡ್ ಮಸ್ಕಿತ್ ರವರು, ಆಸ್ಟ್ರಿ ಮಸ್ಕಿತ್ ರವರು, ಭಾಗ್ಯ ಜೋಸೆಫ್ ಹಾಗೂ ಅವರ ಕುಟುಂಬದವರು, ಗಿರೀಶ್ ರವರು. ಮದುವೆಯ ಉದ್ದೇಶಕ್ಕಾಗಿ ಜೋಸೆಫ್ ಕಾರ್ತಿಕ್ ಹಾಗೂ ಅಜಿತ್ ಜೋಸೆಫ್ ಕುಟುಂಬದವರು, ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಭೂಮಿಕಾ ಮೇರಿ ಹಾಗೂ ಮಾರ್ಟಿನ್ ಶ್ಯಾಮ್, ಉತ್ತಮ ಆರೋಗ್ಯಕ್ಕಾಗಿ ಬ್ರದರ್ ಆಂಟೋನಿ ಪ್ರಕಾಶ್ ಅವರು, ಕ್ಲಾರಾ ಹಾಗೂ ಪುನೀತ್ ರಾಜ್ ಕುಟುಂಬದವರು, ಅವಿನ್ ಹಾಗೂ ರಯಾನ್ ರವರು. ಕುಟುಂಬದ ಆಶೀರ್ವಾದಕ್ಕಾಗಿ ಆಂಟೋನಿ ಜೋಸ್ವಿನಮ್ಮ ಕುಟುಂಬದವರು ಹಾಗೂ ಪೌಲಿನ್ ಕುಟುಂಬದವರು. ಮೃತಪಟ್ಟ ಆತ್ಮಗಳಿಗಾಗಿ ಜಾನ್ಸನ್ ಗೂಗಲ್ ಹಾಗೂ ಕುಟುಂಬದಲ್ಲಿ ಮೃತಪಟ್ಟ ಎಲ್ಲ ಆತ್ಮಗಳಿಗಾಗಿ ಅರ್ಪಿಸುತ್ತಿರುವರು ಸರೋಜಾ ಗೋಪಿಲ್ ಕುಟುಂಬದವರು. ಶುದ್ಧೀಕರಣ ಸ್ಥಳದಲ್ಲಿರುವ ಎಲ್ಲ ಆತ್ಮಗಳಿಗಾಗಿ ಅರ್ಪಿಸುತ್ತಿರುವರು ಸರೋಜಾ ಗೋಪಿಲ್ ಕುಟುಂಬದವರು. ಬೀನಾ ಜಾನ್ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವರು ಜಾನ್ ಕೋಲಿನ್ ಫೆರ್ನಾಂಡಿಸ್ ಕುಟುಂಬದವರು. ಫಾದರ್ ಆಂಟನಿ ಪೀಟರ್ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವರು ವಿನ್ಸೆಂಟ್ ಹಾಗೂ ಎಲ್ವಿರಾ ಫೆರ್ನಾಂಡಿಸ್ ಕುಟುಂಬದವರು. ಎ ಜಯಶೀಲಾ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವರು ಪ್ರವೀಣ್ ದಿವ್ಯಾ ಕುಟುಂಬದವರು. ವಿನ್ಸೆಂಟ್ ಪಯಸ್ ಫೆರ್ನಾಂಡಿಸ್ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವರು ವಿನ್ಸೆಂಟ್ ಕುಟುಂಬದವರು. ಜಾನ್ಸನ್ ಜಯಕುಮಾರ್ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವರು ಸ್ವಾಮಿ ಕನ್ನನ್ ಕುಟುಂಬದವರು. ಗ್ರೇಸಿ ಅವರ ಆತ್ಮಶಾಂತಿಗಾಗಿ ಅರ್ಪಿಸುತ್ತಿರುವರು ಆರೋಗ್ಯದಾಸ್ ಕುಟುಂಬದವರು. ಈ ಎಲ್ಲ ಉದ್ದೇಶಗಳಿಗಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆತ್ಮೀಯರೇ, ಇಂದು ನಾವು ಪ್ರಭುವಿನ 12 ಮುಖ್ಯ ಹಬ್ಬಗಳಲ್ಲೊಂದಾದ ದೇವಾಲಯದಲ್ಲಿ ಪ್ರಭುವಿನ ಸಮರ್ಪಣೆ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ತಾಯಿ ಧರ್ಮಸಭೆ ಸುಮಾರು 4-5ನೇ ಶತಮಾನದಿಂದ ಈ ಹಬ್ಬವನ್ನು ಆಚರಿಸುತ್ತಾ ಬರುತ್ತಿದೆ. ಕಾಲಕ್ರಮೇಣದ ಭಕ್ತಿಗಳ ಆಶೀರ್ವಚನ ಹಾಗೂ ಮೆರವಣಿಗೆಯನ್ನು ಇಂದಿನ ಆರಾಧನಾ ವಿಧಿಗೆ ಸೇರ್ಪಡಿಸಲಾಯಿತು. ಈ ಹಬ್ಬಕ್ಕೆ ಮರಿಯಳ ಪರಿಶುದ್ಧತೆಯ ಹಬ್ಬ ಹಾಗೂ ಮೇಣದ ಬತ್ತಿಯ ಬಲಿಪೂಜೆ ಎಂದು ಕರೆಯಲಾಗುತ್ತದೆ. ಇಂದಿನ ದೈವ ವಾಕ್ಯದ ವಿಧಿಯು ಪ್ರಭುವೇ ಜಗವನ್ನು ಬೆಳಗುವ ಪರಂಜ್ಯೋತಿ. ಆ ಜ್ಯೋತಿಯನ್ನು ಸಾಂಕೇತಿಕವಾಗಿ ಉರಿಯುವ ಮೇಣದ ಬತ್ತಿಯ ರೂಪದಲ್ಲಿ ಹಿಡಿದು ದೇವಾಲಯ ಪ್ರವೇಶಿಸುವ ನಾವೆಲ್ಲರೂ ಕ್ರಿಸ್ತನಂತೆ ಪ್ರಜ್ವಲಿಸುತ್ತಾ ಬೆಳಗಲು ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಲು ಕರೆ ನೀಡುತ್ತಿದೆ. ಸಮರ್ಪಣಾ ಜೀವನದಲ್ಲಿ ಬರುವ ಸಂಕಲ, ಅಡ್ಡಿ, ಆತಂಕಗಳನ್ನು ಎದುರಿಸಿ ಕ್ರಿಸ್ತ ಜಯಂತಿಯನ್ನು ಎಲ್ಲೆಡೆ ಪ್ರಸರಿಸಲು ಬೇಕಾದ ನಜರೇತಿನ ಪವಿತ್ರ ಕುಟುಂಬದಂತಹ ಪ್ರೀತಿ, ಸಿಮಯೋನನಂತಹ ಧೃತಿಗೇಡರ ಭರವಸೆ ಮತ್ತು ಪ್ರವಾದಿನಿ ಅಣ್ಣನಂತಹ ಅಚಲ ವಿಶ್ವಾಸಕ್ಕಾಗಿ ಭಕ್ತಿಯಿಂದ ಬೇಡುತ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧರಾಗೋಣ.
ಮಹೋನ್ನತ ಗೀತೆ. ಮಹೋನ್ನತ ದೇವರಿಗೆ ಗೀತೆಯನ್ನು ಹಾಡಿ. ಎಲ್ಲರೂ ಕೈ ಜೋಡಿಸಿ. ಮ್ಯೂಸಿಕ್ ಬೇಡ, ದಯಮಾಡಿ ಮ್ಯೂಸಿಕ್ ಬೇಡ. ಗೀತೆಗಳಿಗೆ ಮಾತ್ರ ಮ್ಯೂಸಿಕ್ ಕೊಡಿ, ನನಗೆ ಇಲ್ಲಿ ಮ್ಯೂಸಿಕ್ ಬೇಡ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಏಕೈಕ ಪುತ್ರರು ಈ ದಿನ ನಮ್ಮ ಮಾನವ ಸ್ವಭಾವದ ಸತ್ವದಲ್ಲಿ ಸಮರ್ಪಿತರಾದರು. ಅಂತೆಯೇ ನಾವು ನಿಮ್ಮ ಕೃಪಾವರದಿಂದ ಶುದ್ಧಗೊಂಡ ಮನದೊಳಗೆಂದಿಗೆ ನಿಮಗೆ ಸಮರ್ಪಿತರಾಗುವಂತೆ ನಿಮ್ಮ ದಿವ್ಯ ಮಹತ್ವಕ್ಕೆ ವಿನಂತಿಸುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಸೇನಾಧೀಶ್ವರ ಸರ್ವೇಶ್ವರ ಹೇಳುವುದನ್ನು ಕೇಳಿ, ನಾನು ನನ್ನ ದೂತನನ್ನು ಮುಂದಾಗಿ ಕಳಿಸುತ್ತೇನೆ. ನಾನು ಬರಲು ಮಾರ್ಗವನ್ನು ಆತನು ಸಿದ್ಧಗೊಳಿಸುವನು. ನೀವು ಎದುರು ನೋಡುತ್ತಿರುವ ಸರ್ವೇಶ್ವರ ಇದ್ದಕ್ಕಿದ್ದಂತೆ ನಮ್ಮ ಆಲಯಕ್ಕೆ ಬರುವರು. ಇಗೋ, ನಿಮಗೆ ಪ್ರಿಯನಾದ ದೂತನು ಬರುವನು. ನನ್ನ ಒಡಂಬಡಿಕೆಯನ್ನು ನಿಮಗೆ ಪ್ರಕಟಿಸುವನು. ಆದರೆ ಆತನು ಬರುವಾಗ ಆತನನ್ನು ಎದುರುಗೊಳ್ಳಬಲ್ಲವನು ಯಾರು? ಆತನ ದರ್ಶನವನ್ನು ಪಡೆಯಲು ಬದುಕಬಲ್ಲವನು ಯಾರು? ಆತನು ಅಕ್ಕ ಸಾಲಿಗನ ಕೊಲುಮೆಯ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನು. ಬೆಳ್ಳಿಯನ್ನು ಶುದ್ಧೀಕರಿಸುವ ಅಕ್ಕ ಸಾಲಿಗನಂತೆ ಲೇವಿಯ ವಂಶದವರನ್ನು ಶುದ್ಧಗೊಳಿಸುವನು. ಬೆಳ್ಳಿ ಬಂಗಾರದಂತೆ ಶುದ್ಧೀಕರಿಸುವನು. ಆಗ ಅವರು ಯೋಗ್ಯವಾದ ಕಾಣಿಕೆಗಳನ್ನು ಸರ್ವೇಶ್ವರ ಸ್ವಾಮಿಗೆ ತಂದೊಪ್ಪಿಸುವರು. ಪೂರ್ವ ದಿನಗಳಲ್ಲಿ ಪುರಾತನ ಕಾಲದಲ್ಲಿ ಇದ್ದಂತೆ ಜೂದ ಮತ್ತು ಜೆರುಸಲೇಮಿನ ಜನರ ಕಾಣಿಕೆಗಳು ಆ ಸ್ವಾಮಿಗೆ ಮೆಚ್ಚುಗೆಯಾಗಿರುವು. ಪ್ರಭುವಿನ ವಾಕ್ಯ. ಎರಡನೆಯ ವಚನ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಮಕ್ಕಳು ರಕ್ತ ಮಾಂಸಧಾರ ಆಗಿರುವುದರಿಂದ ದೇಸು ಅವರಂತೆ ರಕ್ತ ಮಾಂಸಧಾರಿಯಾದರು. ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು
ಮರಣ ಭಯದ ನಿಮಿತ್ತ ತಮ್ಮನ್ನು ಜೀವನದುದ್ದಕ್ಕೂ ದಾಸರಿದ್ದವರನ್ನು ಬಿಡುಗಡೆ ಮಾಡಲು ಅವರು ಮನುಷ್ಯರಾದರು. ಅವರು ಉದ್ಧಾರ ಮಾಡಬಂದುದು ಖಂಡಿತವಾಗಿ ದೇವದೂತರನ್ನಲ್ಲ, ಅಬ್ರಹಾಮನ ಸಂತತಿಯನ್ನು. ಆದ ಕಾರಣ ಎಲ್ಲರದಲ್ಲೂ ತಮ್ಮ ಸಹೋದರಿಗೆ ಸಮಾನರಾಗಬೇಕಾಗಿತ್ತು. ಜನರು ಪಾಪ ನಿವಾರಣೆಗಾಗಿ ದೇವರ ಕಾರ್ಯಗಳನ್ನು ನಿರ್ವಹಿಸುವ ದಯಾಮಯನು ನಂಬಿಕಸ್ಥನೂ ಆದ ಪ್ರಧಾನ ಯಾಜಕನಾಗಬೇಕಾಗಿತ್ತು. ಸ್ವತಃ ತಾವೇ ಬೋಧನೆಗೊಳಗಾಗಿ ಯಾತನೆಯನ್ನು ಅನುಭವಿಸಿದ್ದರಿಂದ ಸೋದೆಗೊಳಗಾಗುವವರಿಗೆ ನೆರವಾಗಲು ಯೇಸು ಸಮರ್ಥರಾದರು. ಪ್ರಭುವಿನ ವಾಕ್ಯ. ಮೋಶೆಯ ನಿಯಮದ ಪ್ರಕಾರ ಸೂತಕ ದಿನಗಳು ಮುಗಿದು ಶುದ್ಧೀಕರಣ ದಿನ ಬಂದಾಗ ತಂದೆ ತಾಯಿಯರು ಆ ಮಗುವನ್ನು ಎತ್ತಿಕೊಂಡು ಜೆರುಸಲೇಮಿಗೆ ಹೋದರು. ಏಕೆಂದರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು. ಅಲ್ಲದೆ ಧರ್ಮಶಾಸ್ತ್ರದಲ್ಲೇ ಉಲ್ಲೇಖಿಸಿರುವಂತೆ ಒಂದು ಜೋಡಿ ಬೆಳವಾಕಿಗಳನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಿ ಅರ್ಪಿಸಬೇಕಾಗಿತ್ತು. ಆಗ ಜೆರುಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬನು ವಾಸವಾಗಿದ್ದನು. ಸತ್ಪುರುಷನು, ದೈವಭಕ್ತನು ಆದ ಇವನು ಇಸ್ರಾಯೇಲ್ ಜನತೆಯ ಉದ್ಧಾರಕ ಯಾವಾಗ ಬರುವನು ಎಂದು ನಿರೀಕ್ಷಿಸುತ್ತಾ ಇದ್ದನು. ಪವಿತ್ರಾತ್ಮ ಇವನಲ್ಲಿ ನೆಲೆಸಿದರು. ಸರ್ವೇಶ್ವರ ಕಳುಹಿಸಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದಲೇ ಆಶ್ವಾಸನೆ ಪಡೆದಿದ್ದನು. ಆ ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಅವನು ಮಹಾದೇವಾಲಯಕ್ಕೆ ಬಂದನು. ಧರ್ಮಶಾಸ್ತ್ರದ ವಿಧಿಗಳನ್ನು ಪೂರೈಸಲು ಬಾಲಯೇಸುವನ್ನು ತಂದೆ ತಾಯಿಯರು ದೇವಾಲಯಕ್ಕೆ ತಂದಾಗ ಸಿಮೆಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆ ಸ್ತುತಿಸಿದನು. ನಿನ್ನ ಮಾತು ಸರ್ವೇಶ್ವರ ನೆರವೇರಿತಿದ್ದು, ಇನ್ನು ತೆರಳಬಿಡು ಶಾಂತಿಯಿಂದ ನಿನ್ನ ದಾಸನಾದ ಎಲ್ಲನ್ನು. ನೀನಿದ್ದ ಉದ್ಧಾರಕನನ್ನು ನಾ ಕಣ್ಣಾರೆ ಕಂಡೆ. ಜನರೆಲ್ಲರ ಸಮ್ಮುಖದಲ್ಲಿ ನೀನಿದ್ದವನನ್ನು ಪ್ರತ್ಯಕ್ಷ ಮಾಡಿರುವೆ. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ. ನಿನ್ನ ಜನ ಇಸ್ರಾಯೇಲರಿಗೆ ತರುವನು ಕೀರ್ತಿ.
ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಯೇಸು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಇದು ತಾಯಿ ಧರ್ಮಸಭೆಯು ಸಾಧಾರಣ ಕಾಲದ 4ನೇ ಭಾನುವಾರವನ್ನು ಆಚರಿಸುತ್ತಾ ಇದೆ. ಇಂದು ಬಹುಮುಖ್ಯವಾದ ಹಬ್ಬವನ್ನು ನಾವು ಆಚರಿಸುತ್ತಾ ಇದ್ದೇವೆ. ಪ್ರಿಯರೇ, ಮೋಶೆಯ ನಿಯಮದ ಪ್ರಕಾರ ತಂದೆ ತಾಯಿಯರು ಕ್ರಿಸ್ಮಸ್ ಹಬ್ಬ ಕಳೆದು 40ನೆಯ ದಿನ ಇಂದು ನಾವು ಸೂತಕದ ದಿನವು ಹೋಗಿ ಶುದ್ಧೀಕರಣದ ದಿನವನ್ನಾಗಿ ಆಚರಿಸುತ್ತೇವೆ. 40 ದಿನ ಆಗಿದೆ, ಕ್ರಿಸ್ಮಸ್ ಕಳೆದು 40 ದಿನ ಆಗಿದೆ. ಮೋಶೆಯ ನಿಯಮದ ಪ್ರಕಾರ ತಂದೆ ತಾಯಿಗಳು ಜೋಸೆಫ್ ಮತ್ತು ಮೇರಿ ಬಾಲ ಯೇಸುವನ್ನು ದೇವಾಲಯಕ್ಕೆ ಸಮರ್ಪಿಸುತ್ತಾರೆ. ಜನರು ಎಲ್ಲೆಲ್ಲ ಜನರಿರ್ತಾರೋ, ಎಲ್ಲೆಲ್ಲ ಕಮ್ಯುನಿಟಿ ಇದೆಯೋ, ಎಲ್ಲೆಲ್ಲ ಒಂದು ಸಮುದಾಯವಿದೆಯೋ ಅಲ್ಲಿ ರೂಲ್ಸ್ಗಳಿರುತ್ತೆ, ನಿಯಮಗಳಿರುತ್ತೆ. ವೆರೆವರ್ ದೇರ್ ಇಸ್ ಹ್ಯೂಮನ್ ಸೊಸೈಟಿ ದೇರ್ ಇಸ್ ಎ ರೂಲ್ಸ್. ಒಂದು ಉದಾಹರಣೆ ಕೊಡುವುದಾದರೆ, ಯಾವುದೇ ನಿಯಮಗಳಿಲ್ಲ ರಸ್ತೆಯಲ್ಲಿ ಅಂತ ಹೇಳಿದಾಗ ವಾಹನ ಚಲಾಯಿಸುವುದು ಬಹಳ ಬಹಳ ಕಷ್ಟ. ಯಾವುದೇ ನಿಯಮಗಳಿಲ್ಲ ಅಂತ ಹೇಳಿದಾಗ ವಾಹನ ಚಲಾಯಿಸಿ, ನಿಯಮಗಳಿದ್ರೇನೆ ಬಹಳ ಕಷ್ಟ, ನಿಯಮಗಳಿಲ್ಲದೆ. ಅದೇ ರೀತಿಯಲ್ಲಿ ಯಾವುದೇ ನಮ್ಮ ಜೀವನದ ಒಂದು ಹಂತಗಳನ್ನು ತೆಗೆದುಕೊಂಡ್ರೆ ನಿಯಮಗಳು ಮನುಷ್ಯನ ಜೀವನಕ್ಕೆ ತುಂಬಾ ಮುಖ್ಯ. ನಿಯಮಗಳಿಲ್ಲದೆ ನಾವು ಜೀವನವನ್ನು ನಡೆಸುವುದೇ ಆದರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸವಿಲ್ಲ. ಒಪ್ಕೊಳ್ತಿರೋ ಇಲ್ವೋ? ಹೌದು ಅಲ್ವ? ನಿಯಮಗಳು ಬೇಕು. ಅದೇ ರೀತಿಯಲ್ಲಿ ಮೋಶೆಯ ನಿಯಮದ ಪ್ರಕಾರ ತಂದೆ ತಾಯಿಗಳು ಬಾಲಯೇಸುವನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ಅರ್ಪಿಸುತ್ತಾರೆ, ಸಮರ್ಪಿಸುತ್ತಾರೆ ಶುದ್ಧೀಕರಣಕ್ಕಾಗಿ. ಗಂಡು ಮಗುವಾದರೆ 40 ದಿನ, ಹೆಣ್ಣು ಮಗುವಾದರೆ 80 ದಿನ. ನಂತರ ತಾಯಿ ಬಂದು ದೇವಾಲಯಕ್ಕೆ ಶುದ್ಧೀಕರಣ ಮಾಡುವುದು ಯಹೂದ್ಯರ ವಾಡಿಕೆಯ ಪ್ರಕಾರ ಅವರ ನಿಯಮ ಅದು. ಅದೇ ರೀತಿಯಲ್ಲಿ ಪ್ರಿಯರೇ, ನಾವೆಲ್ಲರೂ ಸಮರ್ಪಿಸಲ್ಪಟ್ಟವರು. ನಮ್ಮ ಜ್ಞಾನಸ್ನಾನದ ಮೂಲಕ ನಮ್ಮ ತಂದೆ ತಾಯಿಗಳು ದೇವಾಲಯಕ್ಕೆ ನಮ್ಮನ್ನು ತೆಗೆದುಕೊಂಡು ಬಂದು ನಮಗೆ ಜ್ಞಾನಸ್ನಾನ ಎನ್ನುವ ಸಂಸ್ಕಾರವನ್ನು ಕೊಡುವುದರ ಮೂಲಕ ನಾವು ಸಮರ್ಪಿಸಲ್ಪಟ್ಟವರು, ಅಭಿಷೇಕಿಸಲ್ಪಟ್ಟವರು, ಪವಿತ್ರಾತ್ಮರನ್ನು ಆ ದಿನ ನಾವು ಅನುಭವಿಸಿದಂಥವರು. ಹಾಗೆಯೇ ಇಂದು ನಾವು ಮೊಂಬತ್ತಿಗಳನ್ನು ಹಿಡಿದುಕೊಂಡು, ಮೇಣದ ಬತ್ತಿಗಳನ್ನು ಹಿಡಿದುಕೊಂಡು ಮೆರವಣಿಗೆಗೆ ಬಂದವು. ಈ ಹಬ್ಬ ಬೆಳಕಿನ ಹಬ್ಬ, ಬೆಳಕಿನ ಹಬ್ಬ. ಬೆಳಕು ಕತ್ತಲನ್ನು ಹೋಗಾಡಿಸುತ್ತದೆ. ಅದೇ ರೀತಿಯಲ್ಲಿ ಕ್ರೈಸ್ತರಾದಂತಹ ನಾವು ಪರರಿಗೆ ಬೆಳಕಾಗಬೇಕು. ಪರಂಜ್ಯೋತಿಯಾದ ಯೇಸು ಕ್ರಿಸ್ತರನ್ನು ನಾವು, ಯೇಸು ಕ್ರಿಸ್ತರ ಅನುಯಾಯಿಗಳಾದಂತಹ ನಾವು ಅದೇ ಬೆಳಕನ್ನು ಮತ್ತೊಬ್ಬರಿಗೆ ನಾವು ಪ್ರಜ್ವಲಿಸಬೇಕು, ಮತ್ತೊಬ್ಬರಿಗೆ ನಾವು ದಾರಿದೀಪವಾಗಬೇಕು ಅನ್ನುವ ಒಂದು ಉದಾಹರಣೆಯನ್ನು ಈ ಹಬ್ಬ ನಮಗೆ ಕಲಿಸಿಕೊಡ್ತಾ ಇದೆ. ಹಾಗೆಯೇ ಮೂರನೆಯದಾಗಿ ಇಂದು ಸಮರ್ಪಿತರ ದಿನ. ಗುರುಗಳ, ಕನ್ಯಾ ಭಗಿನಿಯರ, ಸಹೋದರ ಸಹೋದರಿಯರ ದಿನ ಇಂದು. ಸಮರ್ಪಿತರು ದಿನದಿಂದ ದಿನಕ್ಕೆ ಧರ್ಮಸಭೆಯಲ್ಲಿ ದಿನದಿಂದ ದಿನ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಸಮರ್ಪಿತರು ಎಲ್ಲಿಂದ ಬರ್ತಾರೆ? ಸಮರ್ಪಿತರು ಎಲ್ಲಿಂದ ಬರ್ತಾರೆ? ಆಕಾಶದಲ್ಲಿ ಬರ್ತಾರ? ನಾವು ಸಮರ್ಪಿತರು ಅಂದ ತಕ್ಷಣ ಈ ದಿನಗಳಲ್ಲಿ ನಾನು ನೋಡ್ತಾ ಇರೋದು ದೇರ್ ಇಸ್ ಲಾಟ್ಸ್ ಆಫ್ ಡಿಸ್ಕಷನ್. ಸಮರ್ಪಿತರು ಅಂದ ತಕ್ಷಣ ಎಲ್ಲಿಂದ ಬಂದರು, ಸಿಸ್ಟರ್ ಹಂಗೆ, ಫಾದರ್ ಹಂಗೆ, ಅದಿದು ನಮ್ಮಲ್ಲಿ ನಮ್ಮ ಒಟ್ಟಾರ ಮಾತುಗಳಲ್ಲಿ ಬಂದ್ಬಿಡುತ್ತೆ ಇದು. ಆದರೆ ಸಮರ್ಪಿತರು ಅನ್ನೋದು ನಿಮ್ಮ ಮಧ್ಯೆಯಿಂದ, ಕುಟುಂಬದಿಂದ ಬರುವಂಥವರು. ಪ್ರಿಯರೇ, ನೀವು ಅಲ್ಲಿಂದ ಇಲ್ಲಿ ಬಂದು ವಾಚನ ಓದಲಿಕ್ಕೆ ಒಂದು 10ನೇ ಕ್ಲಾಸು, 7ನೇ ಕ್ಲಾಸು, 6ನೇ ಕ್ಲಾಸಲ್ಲಿ ಸಾಕು. ಒಬ್ಬ ಸಮರ್ಪಿತ, ಒಬ್ಬ ಗುರು, ಒಬ್ಬ ಕನ್ಯಾಸ್ತ್ರೀ ಆಗಲಿಕ್ಕೆ ಹಲವು ವರ್ಷಗಳು ನಡೆಯುತ್ತೆ. ಆದರೂ ಅವರು ನಿಮ್ಮ ಕುಟುಂಬದಿಂದ ಬರುವಂಥವರು. ಆದ್ದರಿಂದ ಅವರಿಗಾಗಿ
ನಾವೆಲ್ಲರೂ ಪ್ರಾರ್ಥಿಸುವಂತಹ ದಿನ, ಅವರನ್ನು ಅಭಿನಂದಿಸುವಂತಹ ದಿನ. ಹಾಗೆಯೇ ಕುಟುಂಬ ಜೀವನಕ್ಕೆ ಕರೆಯಲ್ಪಟ್ಟವರು ನೀವೆಲ್ಲರೂ ಸಮರ್ಪಿತರೆ. ಒಂದಲ್ಲ ಒಂದು ರೀತಿಯಲ್ಲಿ ಕುಟುಂಬ ಜೀವನಕ್ಕೆ ಕರೆಯಲ್ಪಟ್ಟವರು ನೀವೆಲ್ಲ ಸಮರ್ಪಿತರೆ. ಇಂದು ಸಂತ ಮಾರ್ಟಿನ್ ಅವರ ಹಬ್ಬವನ್ನು ಆಚರಿಸ್ತಾರೆ. ಸಂತ ಮಾರ್ಟಿನ್ ಬಂದ್ಬಿಟ್ಟು ಕಿರಿಯಪುಷ್ಪ ತೆರೇಸರ್ ಅವರ ತಂದೆ, ಒಬ್ಬ ಲೇ ಪರ್ಸನ್, ಸಮರ್ಪಿತರಲ್ಲ ಅವರು ಫಾದರ್ ಆಗಿ ಸಿಸ್ಟರ್ ಹೋಗಿಲ್ಲ. ಅವರು ಕಿರಿಯಪುಷ್ಪ ತೆರೇಸರ್ ಅವರ ತಂದೆ. ಅವರ ದಿನವನ್ನು ನಾವು ಇಂದು ಆಚರಿಸ್ತಾ ಇದ್ದೀವಿ. ಕಾರಣ, ಆತ ತನ್ನ 5 ಹೆಣ್ಣು ಮಕ್ಕಳನ್ನು ಧರ್ಮಸಭೆಗೆ ಸಮರ್ಪಿಸಿದಂತಹ ಒಬ್ಬ ವ್ಯಕ್ತಿ. 5 ಹೆಣ್ಣು ಮಕ್ಕಳು ಕನ್ಯಾಸ್ತ್ರೀಯಾಗಿ, ಕನ್ಯಾ ಭಗಿನಿಯರಾಗಿ ಅವರನ್ನು ಸಮರ್ಪಿಸಿದಂತಹ ದಿನ. ಹಾಗೆ ಇಂದು ನಾವೆಲ್ಲರೂ ಸಮರ್ಪಿತರಿಗಾಗಿ ಪ್ರಾರ್ಥಿಸಬೇಕು. ಇಂದು ನಾವು ಸಿಮೆಯೋನನಿಂದ, ಅನ್ನಳಿಂದ ಕಲಿಯಬೇಕಾದಂಥ ಒಂದೇ ಒಂದು ಪಾಠ, ನಿರಂತರ ಭರವಸೆ. ಕ್ರೈಸ್ತರಾದಂತಹ ನಮಗೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ ಭರವಸೆ. ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಂತ ಒಂದು ಪುಸ್ತಕ ಇದೆ. ವಿಕ್ಟರ್ ಫ್ರಾಂಕಲ್ ಬರೆದಿರುವಂತಹ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅಂತ ಒಂದು ಪುಸ್ತಕ ಇದೆ. ಈ ದಿನಗಳಲ್ಲಿ ಓದಲಿಕ್ಕೆ ಗೊತ್ತಿಲ್ಲದೆ ಇರುವಂಥವರು ತಮ್ಮ ತಮ್ಮ ಭಾಷೆಯಲ್ಲಿ ಆಡಿಯೋ ಬುಕ್ಸ್ ಆಗಿ ಸಿಗುತ್ತೆ, ನೀವು ಕೇಳಬಹುದು ಆ ಪುಸ್ತಕನ. ಈ ವಿಕ್ಟರ್ ಫ್ರಾಂಕ್ಲಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ನಾಜಿ ಹಿಟ್ಲರ್ ಅವರ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಏನಂತ ಹಲವು ಮಕ್ಕಳು ಗೊತ್ತಿಲ್ಲ. ಇದು ಯಹೂದ್ಯರನ್ನ ತೆಗೆದುಕೊಂಡು ಹೋಗಿ ಅವ್ರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ಗೆ ಹಾಕಿ, ಹೆಂಗಸರು ಒಂದ್ ಕಡೆ, ಗಂಡಸರು ಒಂದ್ ಕಡೆ ಅಂತ ಅವ್ರನ್ನ ಹಾಕಿ, ಅವರಿಂದ ಕೆಲಸ ತೆಗೆದು ಅವರನ್ನು ಪರ್ಸಿಕ್ಯೂಟ್ ಮಾಡಿ ಅವರನ್ನ ಸಾಯಿಸುವಂತಹ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್. ಯು ಜಸ್ಟ್ ಇಫ್ ಯು ವಾಂಟ್ ಯು ಚೆಕ್ ಇನ್ ಯುವರ್ ಯೂಟ್ಯೂಬ್ ಕಾನ್ಸಂಟ್ರೇಷನ್ ಕ್ಯಾಂಪ್ ಏನಂತ ತೋರಿಸುತ್ತೆ. ಅಲ್ಲಿದ್ದಂತಹ ಈ ವ್ಯಕ್ತಿ ಹೇಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇಂದ ಅವನು ಹೆಂಗೆ ಮುಂದೆ ಬಂದ, ಅವನು ಹೇಗೆ ಬದುಕುಳಿದ, ಹೇಗೆ ಪರರಿಗೆ ಮಾದರಿಯಾದ ಅನ್ನುವುದನ್ನು ನಾವು ಆತನಿಂದ ಕಲಿತುಕೊಳ್ಳಬಹುದು. ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅನ್ನುವಂಥ ಪುಸ್ತಕ ನಾವು ಗುರುಮಠದಲ್ಲಿ ಸೇರಿದಾಗ ನಾವೆಲ್ಲರೂ ಕಡ್ಡಾಯವಾಗಿ ಓದಬೇಕಾದಂಥ ಪುಸ್ತಕವಾಗಿತ್ತು ಇದು. ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಅನ್ನುವಂಥ ಪುಸ್ತಕ. ಈ ಪುಸ್ತಕದಲ್ಲಿ ಹೇಳ್ತಾರೆ, ಅವನು ಕಾನ್ಸಂಟ್ರೇಷನ್ ಕ್ಯಾಂಪಿಂದ ಹೊರಗಡೆ ಬಂದಾಗ ಚೆನ್ನಾಗಿ ಕೇಳ್ತಾರೆ, ನೀವು ಹೇಗೆ ಬದುಕುಳಿದ್ರಿ, ಬೇರೆಯವರಿಗೆ ಹೇಗೆ ನೀವು ಮಾದರಿಯಾಗಿ ಅಂತ ಕೇಳಿದಾಗ ಆತ ಹೇಳಿದ್ದು ಒಂದೇ ಒಂದು ಮಾತು, ನಾನು ಹೇಗಾದರೂ ಬದುಕುಳಿಯಬೇಕೆನ್ನುವ ಛಲ, ಪರರನ್ನು ಉರಿದುಂಬಿಸಬೇಕೆನ್ನುವ ಹಠ ನನ್ನಲ್ಲಿತ್ತು. ಬದುಕುಳಿಯಬೇಕೆನ್ನುವ ಛಲ, ಪರರನ್ನು ಉರಿದುಂಬಿಸಬೇಕೆನ್ನುವ ಹಠ ನನ್ನಲ್ಲಿತ್ತು. ಆ ವ್ಯಕ್ತಿ ಸಾವಿರಾರು ಅಲ್ಲೇ ಇದ್ದಂಥ ಜನರಿಗೆ ಸ್ಫೂರ್ತಿಯಾಗ್ತಾನೆ. ಅವ್ರನ್ನ ಒಂದು ಗ್ರೂಪಲ್ಲಿ ಹಾಕಿ ಅವ್ರನ್ನ ಎಲ್ಲ ಮುಚ್ಚಿ ಅವ್ರ ಕೆಲಸ ಮಾಡಿಸಿ ಅವ್ರಿಗೊಂದು ಬನ್ನು ಬ್ರೆಡ್ ಇದನ್ನ ಕೊಟ್ಟು ಮತ್ತೆ ಅವ್ರನ್ನ ಹಂದಿಗಳಿಗಿಂತ ಕಡೆಯಾಗಿ ಟ್ರೀಟ್ ಮಾಡಿದಂಥ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಆ ಮನುಷ್ಯ ಇದ್ದಾಗ ಅವರನ್ನ ಉರಿದುಂಬಿಸ್ತಾನೆ. ಆ ಕಷ್ಟದಲ್ಲಿಯೂ ಆ ವ್ಯಕ್ತಿ ಉರಿದುಂಬಿಸ್ತಾನೆ. ಅದರಿಂದ ಇವತ್ತು ಸಮಾಜದಲ್ಲಿ ಇಡೀ ವಿಶ್ವಕ್ಕೆ ಲೋಗೋಥೆರಪಿ ಅನ್ನುವಂತಹ ಒಂದು ವೈಜ್ಞಾನಿಕ ಥೆರಪಿ, ವೈಜ್ಞಾನಿಕ ಚಿಕಿತ್ಸೆಯನ್ನು ಜನರಿಗೆ ತೋರಿಸಿಕೊಟ್ಟಂತಹ ವ್ಯಕ್ತಿ ವಿಕ್ಟರ್ ಫ್ರಾಂಕ್ಲಿನ್. ಲೋಗೋಥೆರಪಿ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಜೀವನದಲ್ಲಿ ತುಂಬಾ ಕುಗ್ಗೋಗಿರುವಂಥವರು, ಜೀವನದಲ್ಲಿ ಭರವಸೆ ಇಲ್ಲ ಅಂತವರು, ಜೀವನದಲ್ಲಿ ಸೋತು ಜೀವನದಲ್ಲಿ ಫೇಲ್ ಆಗಿರುವಂಥವರಿಗೆ ಇರುವಂತ ಒಂದೇ ಒಂದು ಚಿಕಿತ್ಸೆ ಅನ್ನು ಪಡೆದಂತ ಭರವಸೆಯನ್ನು ಕೊಟ್ಟಂತಹ ವ್ಯಕ್ತಿ ವಿಕ್ಟರ್ ಫ್ರಾಂಕ್ಲಿನ್. ಅದು ಲೋಗೋಥೆರಪಿ ಎನ್ನುವ ಚಿಕಿತ್ಸೆಯ ಮೂಲಕ. ಪ್ರಿಯರೇ, ಇದೇ ಒಂದು ವಿಶ್ವಾಸ, ದೃಢತೆಯನ್ನು ನಾವು ಇಂದು ಸಿಮೆಯೋನನಲ್ಲಿ ನಾವು ಕಾಣಬಹುದು. ಸಿಮೆಯೋನನು ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಆತ ಯೇಸುಸ್ವಾಮಿಯನ್ನು ಕಣ್ಣಾರೆ ಕಾಣ್ತಾನೆ. ಯೇಸುಸ್ವಾಮಿಯನ್ನು ಕಣ್ಣಾರೆ ಕಂಡು, ಈಗ ನಿನ್ನ ದಾಸ ತೆರಳುವ ಸಮಯ ಬಂದಿದೆ, ನೀನಿತ್ತ ದೇವಪುತ್ರನನ್ನು ನಾನು ಕಣ್ಣಾರೆ ಕಂಡೆ, ಇಂದು ನಾನು ಕಣ್ಮುಚ್ಚಬಹುದು ಅಂತ ಸಂತೋಷದಿಂದ ಈ ಮಾತನ್ನು ಆನಂದಭರಿತನಾಗಿ ಹೇಳ್ತಾನೆ. ಹಾಗೆಯೇ ಅನ್ನಳಿಂದ ಕಲಿಯಬೇಕಾಗಿದ್ದು, ಅನ್ನಳು ಒಬ್ಬ ವಿಧವೆ. ನಿರಂತರ ಎಡಬಿಡದೆ ಪ್ರಾರ್ಥಿಸಿರಿ ಅನ್ನುವುದಕ್ಕೆ ಏಕೈಕ ಉದಾಹರಣೆ ಅನ್ನಳಾಗಿರ್ತಾಳೆ. ಗಂಡ ಸತ್ತು ಸ್ವಲ್ಪ ದಿನ ನಂತರ ಆಕೆ ತನ್ನ ಇಡೀ ಜೀವನವನ್ನು ದೇವಾಲಯಕ್ಕಾಗಿ ಸಮರ್ಪಿಸುತ್ತಾಳೆ. ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಬಂದು ದೇವಾಲಯವನ್ನು ಶುದ್ಧೀಕರಿಸಿ, ಆಗ
ಆಕೆ ಉಪವಾಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಉಪವಾಸ ಪ್ರಾರ್ಥನೆ, ಉಪವಾಸ, ದೇವರೊಂದಿಗೆ ಮಾಡುವಂತಹ ವಾಸ, ಉಪವಾಸ. ಈಗ ಎಷ್ಟು ಜನ ನಾವು ಒಂದು ಹೊತ್ತು ಉಪವಾಸ ಮಾಡ್ತೀವಿ? ನಮ್ಮ ತಾಯಿಂದರನ್ನು ಬಿಟ್ಟು, ನಮ್ಮ ಹಲವು ತಾಯಿಂದಿರು ಹಲವು ದಿನಗಳಲ್ಲಿ ಉಪವಾಸ ಮಾಡ್ತಾರೆ, ಶುಕ್ರವಾರಗಳಲ್ಲಿ, ಶನಿವಾರಗಳಲ್ಲಿ. ಅದನ್ನು ಬಿಟ್ಟು ಎಷ್ಟು ಜನ ಉಪವಾಸ ಮಾಡ್ತೀರಿ? ಡಯಟ್ ಅನ್ನೋದನ್ನು ಬಿಟ್ಟು ನಾನು ದೇವರಿಗಾಗಿ ಉಪವಾಸ ಮಾಡ್ತಾ ಇದ್ದೀನಿ ಅನ್ನುವಂಥವರು ನೀವು ಆತ್ಮಾವಲೋಕನ ಮಾಡಿ ನೋಡಿ. ನನ್ನ ಕೈ ಮೇಲೆ ಮಾಡಿ ಅಂತ ಕೇಳೋದಿಲ್ಲ. ಪ್ರಿಯರೇ, ಉಪವಾಸ ಮತ್ತು ಪ್ರಾರ್ಥನೆ ಕ್ರೈಸ್ತರ ಜೀವನದ ಒಂದು ಅಂಗವಾಗಬೇಕು. ಅದನ್ನು ನಾವು ಯಾರಿಂದ ಕಲಿಬೇಕಂದ್ರೆ ನಮ್ಮ ಕುಟುಂಬದಲ್ಲಿರುವ ನಮ್ಮ ತಾಯಿಯಂದರಿಂದ. ಅವರು ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಿರುವುದಿಲ್ಲ, ನಿಮಗೆ ಹಲವರು ಇಂಜಿನಿಯರ್ಸು, ಡಾಕ್ಟರ್ಸು, ಡಿಗ್ರಿ ಮಾಡಿರುವಂಥವರು. ಆದರೆ ನಮ್ಮ ತಾಯಿಯಂದಿರಿಂದ ನಾವೆಲ್ಲ ಕಲಿತಂತಹ ಪಾಠ ಇವತ್ತು ಮಂಗಳವಾರ ಸಂತ ಅಂತೋಣಿಯವರ ದಿನ ಒಪ್ಪತ್ತು ಉಪವಾಸ, ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಆಮೇಲೆ ಮಧ್ಯಾಹ್ನ ಏನಾದರೂ ಸೇವಿಸ್ತಾರೆ. ಇದು ನಮ್ಮ ತಾಯಿಯಂದಿರಿಂದಂತ ನಾವು ಕಲಿಯಬೇಕಾದಂಥ ಒಂದು ಸ್ಪಿರಿಚುವಾಲಿಟಿ. ಅದು ಅಣ್ಣನಿಂದ ನಾವು ಇವತ್ತು ಕಲಿತೀವಿ ಪ್ರಿಯರೇ. ಆದ್ದರಿಂದ ಯುವ ಜನಕ್ಕೆ ಈ ಉಪವಾಸ ಅನ್ನೋದೇ ಹೋಗ್ಬಿಟ್ಟಿದೆ. ಎಲ್ಲಿಂದ ಬರ್ತಾರೆ ಫಾದರ್ಸು, ಸಿಸ್ಟರ್ಸ್ ಎಲ್ಲಿಂದ ಬರ್ತಾರೆ? ಇದನ್ನೆಲ್ಲ ತಾಯಂದಿರಿಂದ ನಾವು ಅದನ್ನು ಇನ್ಕಲ್ಕೇಟ್ ಮಾಡಬೇಕು, ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅಟ್ಲೀಸ್ಟ್ ಒಂದು ಹೊತ್ತು ಉಪವಾಸ ದೇಹವನ್ನು ಶುದ್ಧೀಕರಿಸುತ್ತೆ, ಆತ್ಮವನ್ನು ಶುದ್ಧೀಕರಿಸುತ್ತೆ. ನಾವು ಮಾಡುವಂಥ ಪ್ರಾರ್ಥನೆಗೆ ಫಲ ಸಿಗುವಂತಹ ಒಂದೇ ಒಂದು ಆಯುಧ, ಒಂದೇ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು ಪ್ರಿಯರೇ. ಹಾಗೆ ಇಂದಿನ ಈ ಹಬ್ಬವನ್ನು ಆಚರಿಸುವಾಗ ಈ ಎಲ್ಲ ಅಂಶಗಳನ್ನು ನಾವು ನೋಡಬೇಕು. ಪರರಿಗೆ ದೀಪವಾಗಬೇಕು. ನಾವು ಕ್ರೈಸ್ತರಾದಂತಹ ನಾವು ಪರರಿಗೆ ದೀಪವಾಗಬೇಕು. ಸಮರ್ಪಿತರನ್ನು ಗೌರವಿಸಿ ಸಮರ್ಪಿತರಿಗಾಗಿ ಪ್ರಾರ್ಥಿಸಬೇಕು. ಹಾಗೆಯೇ ನಾವು ದೇವರನ್ನು ಸಂಧಿಸುವ ವ್ಯಕ್ತಿಗಳಾಗಬೇಕು. ಹಾಗಾದರೆ ಮಾತ್ರ ಈ ನಾವು ಮಾಡಿದಂತಹ ಆಚರಣೆ, ಇದು ಮಾಡಿದಂತಹ ಹಬ್ಬಕ್ಕೆ ಒಂದು ಅರ್ಥ ಬರುತ್ತದೆ. ಹಾಗೆಯೇ ಈ ಹಬ್ಬವನ್ನು ಆಚರಿಸುವಾಗ ಒಂದು ನಿಮಿಷ ಕಣ್ಣನ್ನು ಮುಚ್ಚಿ ನೇರವಾಗಿ ಕುಳಿತು ನಮ್ಮ ಕಣ್ಣಿಗೆ ಬರುವಂತಹ ಎಲ್ಲ ಸಮರ್ಪಿತರನ್ನು ನಿಮ್ಮ ಜೀವನದಿಂದ, ನಿಮ್ಮ ಜೀವನದ ಎಲ್ಲ ಆಗುಹೋಗುಗಳಲ್ಲಿ, ನಿಮ್ಮ ಜೀವನದಿಂದ ನಿಮಗೆ ಕ್ಯಾಟಿಸಮ್ ಕಲಿಸಿಕೊಟ್ಟಂಥವರಿಂದ ಹಿಡಿದು ಈಗಿನ ತನಕ ಇರುವಂಥ ಎಲ್ಲ ಸಿಸ್ಟರ್ಸ್, ಫಾದರ್ಸ್, ಬ್ರದರ್ಸ್ ಎಲ್ಲರಿಗಾಗಿ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ದೇವರು ಅವರಿಗೆ ವಿಶೇಷ ಆಶೀರ್ವಾದವನ್ನು ಕೊಟ್ಟು ಸಿಮೆಯೋನನ ಹಾಗೆ ಪ್ರಭುವನ್ನು ಎದುರು ನೋಡಿ ಜನರ ಸೇವೆಯನ್ನು ಮಾಡುವ ಒಂದು ಶಕ್ತಿಯನ್ನು, ಪ್ರಭಾವವನ್ನು ಪವಿತ್ರಾತ್ಮರು ನೀಡಲಿ ಎಂದು ಪ್ರಾರ್ಥಿಸೋಣ. ಹಾಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಈ ಸಮರ್ಪಿತ ಜೀವನಕ್ಕೆ ತಮ್ಮನ್ನೇ ತಾವು ಸಮರ್ಪಿಸಲು ಮುಂದೆ ಬರಲಿ ಎಂದು ನಮ್ಮ ಮಕ್ಕಳನ್ನು ಸಹ ಈ ಬಲಿಪೀಠದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ತಂದೆ ತಾಯಿಗಳನ್ನು ಸಮರ್ಪಿಸೋಣ. ಸಿಮೆಯೋನನ ಹಾಗೆ, ಅಣ್ಣಳ ಹಾಗೆ ಅವರು ಒಂದು ಉದಾಹರಣೆ ಆಗಬೇಕು ನಮ್ಮ ಕುಟುಂಬಕ್ಕೆ. ಕೆಲವೊಮ್ಮೆ ವಯಸ್ಸಿನ ಪ್ರಭಾವದಿಂದ ಮಾಡಿದಂತಹ ತಪ್ಪಿಗಾಗಿ ಅವರನ್ನು ಕ್ಷಮಿಸೋಣ. ಅವರನ್ನು ಬಲಿಪೀಠದಲ್ಲಿ ಸಮರ್ಪಿಸಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮನ್ನು ಹರಸಿ ಆಶೀರ್ವದಿಸಲಿ. ಆಮೇಲೆ ಆತ್ಮೀಯರೇ, ವಿಶ್ವಾಸದ ನಿವೇದನೆಯನ್ನು ಮಾಡುವುದಕ್ಕಿಂತ ಮೊದಲು ಒಂದೆರಡು ವಿಷಯ ನಮ್ಮೆಲ್ಲರ ಗಮನಕ್ಕೆ. ನಿಮ್ಮ ಕೈಯಲ್ಲಿದ್ದ ಬತ್ತಿಗಳನ್ನು ಖಂಡಿತವಾಗಿ ನೀವು ಬಿಸಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ವಿಶ್ವಾಸದ ನಿವೇದನೆ ಆದ ಮೇಲೆ ವಿಶ್ವಾಸಿಗಳ ಪ್ರಾರ್ಥನೆ ಇದೆ. ವಿಶ್ವಾಸಿಗಳ ಪ್ರಾರ್ಥನೆಯಾದ ಮೇಲೆ ನೀವೆಲ್ಲರೂ ಆ ಬತ್ತಿಗಳನ್ನು ಮತ್ತೆ ಹಚ್ಚಿ
ಪ್ರೊಸೆಷನಲ್ಲಿ ಮೆರವಣಿಗೆಯಲ್ಲಿ ಬನ್ನಿ. ನಾವು ಅದನ್ನು ಯಾಜಕರಲ್ಲಿ ಸ್ವೀಕರಿಸ್ತೀವಿ. ಸಾಲಾಗಿ ಭಕ್ತಿಯಿಂದ ಬನ್ನಿ. ಮಧ್ಯದ ಸಾಲುಗಳಲ್ಲೇ ಬನ್ನಿ. ಎಡಗಡೆ ಬಲಗಡೆಯಿಂದ ಬರಬೇಡಿ. ಮಧ್ಯದ ಸಾಲು ಮಧ್ಯಕ್ಕೆ ಬಂದು ಸೇರಿಕೊಳ್ಳಿ. ಅದನ್ನು ಇಲ್ಲಿ ಬಂದು ಕೊಟ್ಟು ವಿಶ್ವಾಸಿಗಳ ಪ್ರಾರ್ಥನೆ ಆದ ತಕ್ಷಣ ಅದನ್ನು ಹಚ್ಚಿ, ಇಲ್ಲಿ ನೀವು ಹಿಂದೆ ಹೋಗಬೇಕಾಗಿಲ್ಲ, ಅಲ್ಲಿಂದ ಎದ್ದು ಬಂದರೆ ಆಯಿತು. ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಭು ಕ್ರಿಸ್ತರು ಇಡೀ ಲೋಕಕ್ಕೆ ಬೆಳಕು. ಅವರ ಬೆಳಕಲ್ಲಿ ನಡೆಯುವ ನಾನು ನನ್ನನ್ನು ಮತ್ತೆ ಪಿತದೇವನಿಗೆ ಸಮರ್ಪಿಸುತ್ತೇನೆ. ಇನ್ನೊಂದು ವಿಷಯ, ಅದು 1ನೇ ವಿಷಯ. ನಾವೀಗ ಪ್ರೊಸೆಷನಲ್ಲಿ ಬರುವಾಗ, ಯಾವಾಗಲೂ ಭಾನುವಾರ ಹಾಗೂ ಹಬ್ಬದ ದಿನಗಳಲ್ಲಿ ಪ್ರೊಸೆಷನಲ್ಲಿ ಬರುವಾಗ, ಪ್ರವೇಶ ಗೀತೆ ಆಗ್ತಾ ಇರುವಾಗ ಪೀಠ ಸೇವಕರು, ವಾಚನಗಳನ್ನು ಓದುವವರು, ವಾಚನಗಳಿಗೆ ಪೀಠಿಕೆಗಳನ್ನು ಓದುವವರು, ಕೀರ್ತನೆ ಹಾಡುವವರು, ವಿಶ್ವಾಸಿಗಳ ಪ್ರಾರ್ಥನೆಗಳನ್ನು ಓದುವವರು ಚೆನ್ನಾಗಿ ಕೋಪನ್ನು ಧರಿಸಿ ಬರುತ್ತೀವಿ. ಹಬ್ಬದ ಸಮಯದಲ್ಲಿ ಟ್ರೈನಿಂಗ್ ಕೊಟ್ಟದ್ದು ನನಗೆ ಚೆನ್ನಾಗಿ ನೆನಪಿದೆ. ಆ ಕೋಪ್ ಧರಿಸಿದ್ದು ಬಾಟವಲಲ್ಲ. ನನ್ನ ಸ್ನಾನ ಆಯಿತು, ಮೈ ಒರೆಸಿ ಆಯಿತು, ಅದನ್ನು ತೆಗೆಯುವುದಲ್ಲ. ಬಲಿ ಪೂಜೆ ಕೊನೆಗೊಳ್ಳುವ ತನಕ ನಿಮ್ಮ ಸ್ಥಳದಲ್ಲಿ ಅದನ್ನು ಧರಿಸಿ ಇರುವಂಥದ್ದು. ನೆನಪಿಟ್ಟುಕೊಳ್ಳಿ. ಅದನ್ನು ಧರಿಸಿದವರು ನಿಮಗೆ ಕೊಟ್ಟ ಸ್ಥಳದಲ್ಲಿ ಪೂಜೆಯ ಕೊನೆಯ ತನಕ ವಾಚನಗಳನ್ನು, ಪೀಠಿಕೆಗಳನ್ನು, ವಿಶ್ವಾಸ ಪ್ರಾರ್ಥನೆಗಳನ್ನು ತಗೊಂಡವರು ಆವತ್ತು 3-4 ವಿಷಯಗಳಲ್ಲಿ ಭಾಗವಹಿಸಿ ಎಲ್ಲೆಲ್ಲಿ ಇರಲಿಕ್ಕಿಲ್ಲ. ಸಂಪೂರ್ಣವಾಗಿ ಒಂದು ಕಡೆ ಮುಂದಿನ ಬೆಂಚುಗಳಲ್ಲಿ ಕೂತು ಸಂತೋಷದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಇಡೀ ಬಲಿಪೂಜೆಯಲ್ಲಿ ಭಾಗವಹಿಸುವುದು, ಸಂಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸುವುದು 2ನೇ ವಿಷಯ. 2 ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಚೆನ್ನಾಗಿ ಇವತ್ತಿಗೆ ಮಾತ್ರ ಅಲ್ಲ, ಎಲ್ಲ ದಿನಗಳಲ್ಲಿ ನಾವು ಅದನ್ನು ಚೆನ್ನಾಗಿ ಮಾಡೋಣ. ಅದು ಪಾಠವಲ್ಲ, ನೆನಪಿಟ್ಟುಕೊಳ್ಳಿ. ನಾನೀಗ ತೆಗೆಯಲಿಲ್ಲ, ಫಾದರ್ ಕೂಡ ತೆಗೆಯಲಿಲ್ಲ. ಇಲ್ಲಿ ಬಂದ ತಕ್ಷಣ ನಾನು ತೆಗೆದು ಬಿಸಾಡೋದು. ಪೂಜೆ ಆದಮೇಲೆ ಸರಿ, ಎಲ್ಲರೂ ಎದ್ದು ನಿಂತುಕೊಂಡು ನಮ್ಮ ವಿಶ್ವಾಸದ ನಿವೇದನೆಯನ್ನು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿ ಆಗಿರುವರು. ಅವನ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ 3ನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಪರಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ,
ಬಾಲ ಯೇಸುವನ್ನು ತಂದೆ ಯೋಸೇಪ, ತಾಯಿ ಮರಿಯಳು ಆತನನ್ನು ದೇವಾಲಯಕ್ಕೆ ಸಮರ್ಪಿಸಿದ ಈ ದಿನದ ಹಬ್ಬದಂದು ನಮ್ಮ ಪ್ರಾರ್ಥನೆಗಳನ್ನು, ನಮ್ಮೆಲ್ಲ ಕೋರಿಕೆ ಬೇಡಿಕೆಗಳನ್ನು ಧರ್ಮಸಭೆಗಾಗಿ, ನಮಗಾಗಿ, ನಮ್ಮ ಸಮಾಜಕ್ಕಾಗಿ ಈಗ ನಾವು ಪ್ರಾರ್ಥಿಸೋಣ. ಬೇಡಿಕೆಗಳಿಗಾಗಿ ಪ್ರಾರ್ಥನೆಗಳನ್ನು ದೇವರಿಗೆ ಮೌನತೆಯಿಂದ ಸಮರ್ಪಿಸೋಣ. ಈ ಪ್ರಾರ್ಥನೆಗಳನ್ನು ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇಲ್ಲಿ ಮುಂದೆ ಬತ್ತಿಗಳನ್ನು ಹಚ್ಚಿ ಸಾಲಾಗಿ ಬನ್ನಿ. ಕೊನೆಗೆ ಫಲವಸ್ತುಗಳು ಹಾಗೂ ದ್ರಾಕ್ಷಾರಸ ಮತ್ತು ರೊಟ್ಟಿ ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಕೈಗಳಲ್ಲಿ ಬತ್ತಿಗಳನ್ನು ಹಚ್ಚಿಕೊಂಡು ಸಾಲಾಗಿ ಬನ್ನಿ. ಎಲ್ಲರೂ ಬತ್ತಿಗಳನ್ನು
ಪ್ರಿಯರೇ, ನೀವು ಮತ್ತು ನಾನು ಅರ್ಪಿಸುವ ಈ ಪವಿತ್ರ ಬಲಿಯು ಸರ್ವಶಕ್ತನಾದ ಪಿತನಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವಾಲಯದಿಂದ ಹೊರಗಡೆ ಇದ್ದವರು ಮನಸ್ಸಿದ್ದಲ್ಲಿ ಒಳಗೆ ಬರಬಹುದು. ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದ ಹೇಗೆ ನೀವು ಅಲ್ಲಿ ನಿಂತುಕೊಳ್ತೀರೋ ಅದೇ ರೀತಿ ದೇವಾಲಯದ ಒಳಗೆ ಬಂದು ನಿಂತುಕೊಂಡ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಿಡಲ್ಲ. ಇನ್ನೂ ಕೂಡ ಕೆಲವರು ಇದ್ದೀರಿ, ಪರವಾಗಿಲ್ಲ, ಅದು ನಿಮ್ಮ ನಿರ್ಧಾರ, ಅದು ನಿಮ್ಮ ನಿರ್ಧಾರ. ಪ್ರಭು, ನಿಷ್ಕಳಂಕ ಕುರಿಮರಿಯಾದ ನಿಮ್ಮ ಏಕೈಕ ಪುತ್ರರು ಲೋಕದ ಜೀವಕ್ಕಾಗಿ ನಿಮಗೆ ಅರ್ಪಿತರಾಗಬೇಕೆಂದು ಇಚ್ಛಿಸಿದ್ದೀರಿ. ಅಂತೆಯೇ ನಿಮ್ಮ ಧರ್ಮಸಭೆಯು ಸಂತೋಷದಿಂದ ಅರ್ಪಿಸುತ್ತಿರುವ ಈ ಕಾಣಿಕೆಯು ನಿಮಗೆ ಮೆಚ್ಚುಗೆಯಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮೊಂದಿಗೆ ನಿರಂತರವಾಗಿ ಇರುವ ನಿಮ್ಮ ಪುತ್ರರು ದೇವಾಲಯದಲ್ಲಿ ಇಂದು ಸಮರ್ಪಿತರಾದರು. ಹೀಗೆ ಇವರು ಇಸ್ರಾಯೇಲಿನ ಮಹಿಮೆಯು, ಅನ್ಯ ಜನಾಂಗಗಳ ಜ್ಯೋತಿಯು ಎಂದು ಪವಿತ್ರಾತ್ಮರಿಂದ ಪ್ರಕಟಪಡಿಸಲಾಯಿತು. ಆದುದರಿಂದ ನಿಮ್ಮ ರಕ್ಷಣೆಯನ್ನು ಎದುರುಗೊಳ್ಳಲು ನಾವು ಸಂತೋಷದಿಂದ ಮುನ್ನಡೆಯುತ್ತಾ ದೂತರೊಂದಿಗೂ ಸಂತರೊಂದಿಗೂ ನಿಮ್ಮನ್ನು ಸ್ತುತಿಸುತ್ತಾ ನಿರಂತರವಾಗಿ ಘೋಷಿಸುವುದು ಏನೆಂದರೆ, Thank you.
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖ್ಯೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಬೀವ ರೊಟ್ಟಿಯನ್ನು, ರಕ್ಷಣೆಯನ್ನೇವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ನಮ್ಮ ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವೆಲ್ಲರೂ ಈಗ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಮೋಕ್ಷಾನಂದವನ್ನು, ಸ್ವರ್ಗಾನಂದವನ್ನು ನಿರೀಕ್ಷಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಎಲ್ಲರೂ ಶಾಂತಿಯನ್ನು, ಪರಸ್ಪರ ಶಾಂತಿಯನ್ನು ಕೊಟ್ಟ ಮೇಲೆ ಲೋಕದ ಪಾಪಗಳನ್ನು ನಾವು ಹಾಡೋಣ. ಎಲ್ಲರೂ ಕೈಜೋಡಿಸಿ ಪರಸ್ಪರ ಶಾಂತಿಯನ್ನು ಕೋರೋಣ. ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧ ಔಷಧಿಯಾಗಿದೆ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ದಯಮಾಡಿ ಕೇಳಿ. ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವಂತಹ ಪವಿತ್ರ ಗಳಿಗೆ ಇದೊಂದು ಕಥೋಲಿಕ ಕ್ರೈಸ್ತ ಬಾಂಧವರಿಗೆ ಸಂಸ್ಕಾರ ಆದ ಕಾರಣ
ಕಥೋಲಿಕ ಕ್ರೈಸ್ತ ಬಾಂಧವರು ಮಾತ್ರ ಮುಂದೆ ಬಂದು ಈ ಸಂಸ್ಕಾರವನ್ನು ಸ್ವೀಕರಿಸುವುದು. ಉಳಿದವರಿದ್ದಲ್ಲಿ ಚೆನ್ನಾಗಿ ಮೌನತೆಯಿಂದ ಪ್ರಾರ್ಥಿಸಿರಿ. ಪೂಜೆಯ ಕೊನೆಗೆ ನಿಮ್ಮೆಲ್ಲರ ಮೇಲೆ ಪ್ರಾರ್ಥಿಸಿ ನಿಮ್ಮನ್ನು ಆಶೀರ್ವದಿಸಲಾಗುವುದು.
ಕೊನೆಯ ಆ ಕೃತಜ್ಞತಾ ಪ್ರಾರ್ಥನೆಯ ಮೊದಲು ಒಂದು 15-30 ಸೆಕೆಂಡು ಸೈಲೆನ್ಸ್ ಇದ್ದರೆ ಎಷ್ಟೊಂದು ಉತ್ತಮ. ಕೈ ಜೋಡಿಸಿ ಕಣ್ಮುಚ್ಚಿ ನಿಮ್ಮಲ್ಲಿ ವಾಕ್ಯ ರೂಪದಲ್ಲಿ ಹಾಗೂ ರೊಟ್ಟಿ ರೂಪದಲ್ಲಿ ಬಂದಂತಹ ಯೇಸುವಿನೊಂದಿಗೆ ಆ ಕ್ಷಣಗಳನ್ನು ಕಳೆಯಿರಿ. ಪ್ರಾರ್ಥಿಸೋಣ. ಕೈ ಜೋಡಿಸಿದ್ದೀರಲ್ವಾ? ಅದು ನನ್ನ ಪ್ರಾರ್ಥನೆ ಮಾತ್ರವಲ್ಲ. ಪ್ರಭುವೇ, ತಾನು ಕ್ರಿಸ್ತರನ್ನು ಸ್ವಾಗತಿಸುವ ಸೌಭಾಗ್ಯವನ್ನು ಪಡೆಯುವವರೆಗೂ ಮರಣ ಹೊಂದುವುದಿಲ್ಲವೆಂಬ ಸಿಮಿಯೋನನ ನಿರೀಕ್ಷೆಯನ್ನು ನೀವು ಈಡೇರಿಸಿದ್ದೀರಿ. ಅಂತೆಯೇ ನಾವು ಸ್ವೀಕರಿಸಿದ ಈ ಪವಿತ್ರ ಕೊಡುಗೆಗಳಿಂದ ನಮ್ಮಲ್ಲಿ ನಿಮ್ಮ ಕೃಪಾವರವನ್ನು ಪರಿಪೂರ್ಣಗೊಳಿಸಿ ಪ್ರಭುವನ್ನು ಎದುರುಗಳನ್ನು ಸಾಗುತ್ತಿರುವ ನಾವು ನಿತ್ಯ ಜೀವದ ಕೊಡುಗೆಯನ್ನು ಪಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಇದು ನಾವು ಬಾಲಯೇಸುವನ್ನು ದೇವಾಲಯಕ್ಕೆ ಸಮರ್ಪಿಸಿದಂತಹ ಒಂದು ದಿನವನ್ನು, ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಿದೆವು. ಈ ದಿನವನ್ನು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇವೆರಡು ಒಂದು ಸಮಾಗಮ ಆದಂತಹ ದಿನ. ಹಳೆ ಒಡಂಬಡಿಕೆಯ ವ್ಯಕ್ತಿ ಸಿಮೆಯೋನ ರಕ್ಷಕನನ್ನು ನೋಡುವ ತನಕ ಸಾವಿಲ್ಲ ಎಂದು ಅನುಗ್ರಹವನ್ನು ಪಡೆದಿದ್ದ ಆತ ಪ್ರಭು ಯೇಸುವನ್ನು ಕಂಡಾಗ ಈತನೇ ಮೆಸ್ಸಾಯ ಎಂದು ಗುರುತಿಸಿ ಅನ್ಯ ಜನಾಂಗಗಳ ಜ್ಯೋತಿ ನಮ್ಮ ರಕ್ಷಕ ಎಂದು ಮಗುವನ್ನು ಎತ್ತಿಕೊಳ್ಳುವಂಥ ಸಂಭ್ರಮದ ದಿನ ಇದಾಗಿತ್ತು. ಆದುದರಿಂದ ಈ ಒಂದು ದಿನವನ್ನು ರಕ್ಷಣೆಯ ದಿನ, ರಕ್ಷಕರ ದಿನ ಎಂದು ನಾವು ಕೂಡ ಹೇಳ್ತೇವೆ. ಅದು ಮಾತ್ರವಲ್ಲ, ಪ್ರಭು ಯೇಸು ತನ್ನನ್ನೇ ತನ್ನ ತಂದೆಯಾದ ದೇವರಿಗೆ ಸಮರ್ಪಿಸಿದಂತಹ ದಿನ. ಇದು ಸಂಪೂರ್ಣಗೊಂಡಿದ್ದು ಶಿಲ್ಬೆಯ ಬುಡದಲ್ಲಿ ಪ್ರಭು ತನ್ನ ಪ್ರಾಣವನ್ನು ಸಮರ್ಪಿಸುವ ಮುಖಾಂತರ ಜನರಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ದೇವರಿಗೆ ತನ್ನ ದೇಹವನ್ನು ನೀಡಿದಂತಹ ದಿನವನ್ನು ನಾವಿಂದು ಆಚರಿಸಿದ್ದೇವೆ. ಆದ್ದರಿಂದಲೇ ಅದನ್ನು ಈ ದಿನವನ್ನು ವಿಶೇಷವನ್ನು ಗಮನಿಸಿದರೆ ಮೊದಲನೇ ವಾಕ್ಯದಲ್ಲಿ ಮಲಾಕಿ ಗ್ರಂಥದಲ್ಲಿ ದೇವರು ದೇವಾಲಯಕ್ಕೆ ಬಂದಾಗ ಯಾವ ರೀತಿ ಪ್ರವೇಶ ಮಾಡಿ ಹಳೆ ಒಡಂಬಡಿಕೆ ನೋಡುವಾಗ ಬೆಂಕಿಯ ರೂಪದಲ್ಲಿ ಬಂದು ಕಬ್ಬಿಣವನ್ನು ಕೂಡ ಅಲ್ಲಿ ಕರಗಿಸಿ ಹೊಸ ರೂಪವನ್ನು ಕೊಟ್ಟರು. ಅದನ್ನೇ ಇಲ್ಲಿನ 2ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈತ ಪ್ರಭು ಆ ಮಹಿಮವಂತ ರಾಜ, ಅದೇ ಶ್ಲೋಕದಲ್ಲಿ ನಾವು ಕಾಣ್ತೇವೆ, ಯಾರಿವನು ಮಹಿಮವಂತ ರಾಜಾದಿ ರಾಜನು, ಇವನಲ್ಲವೇ ನಮ್ಮ ಪ್ರಭು ಎಂದು ಶ್ಲೋಕನವಾಡಿದರು. ಆ 2ನೇ ವಾಕ್ಯ ಹೇಳ್ತಾರೆ, ಆ ಕಬ್ಬಿಣವನ್ನು ಹೇಗೆ ಬೆಂಕಿ ಬಂದು ಕರಗಿಸಿದೋ ಹಾಗೆ ಪ್ರಭು ಯೇಸು ನಮ್ಮ ಬಾಳಿನ ಕತ್ತಲೆಯನ್ನು ತೊಲಗಿಸಿ ನಮಗೆ ರಕ್ಷಣೆ ನೀಡುವಂತಹ ದಿನ ಇದಾಗಿದೆ ಎಂದು. ಆದ್ಮೇಲೆ ಆದ್ದರಿಂದ ಇದು ಸೈತಾನನನ್ನ ಸೋಲಿಸಿದಂಥ ದಿನ, ಪಾಪವನ್ನು ಅಳಿಸಿದಂತಹ ದಿನ, ಜಗತ್ತಿಗೆ ಜ್ಯೋತಿಯನ್ನು ನೀಡಿದಂತಹ ದಿನ. ಈ ದಿನವನ್ನು ನಾವು ವಿಶೇಷ ಆಚರಿಸಿದ್ದಕ್ಕಾಗಿ ವಿಶೇಷ ಧನ್ಯವಾದಗಳನ್ನು ನಿಮಗೆಲ್ಲರಿಗೂ ಸಮರ್ಪಿಸ್ತೇನೆ. ಇಂದು ನಾವು ಎಲ್ಲ ಗುರುಗಳಿಗಾಗಿ, ಧರ್ಮ ಭಗನಿಯರಿಗಾಗಿ ಪ್ರಾರ್ಥಿಸುವಂಥ ದಿನ ಇದಾಗಿದೆ. ಏಕೆಂದರೆ ಹೇಗೆ ಪ್ರಭು ಯೇಸು ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಂಡರೋ ಹಾಗೆಯೇ ಗುರುಗಳು, ಧರ್ಮ ಭಗಿನಿಯರು ಅವರು ತಮ್ಮ ದೇಹವನ್ನ ದೇವರಿಗಾಗಿ ಸಮರ್ಪಿಸಿದ ಸಮರ್ಪಣೆಯ ಆ ಸ್ಮರಣೆಯ ದಿನವನ್ನು ನಾವಿಂದು ಆಚರಿಸುತ್ತಿದ್ದೇವೆ. ಆದ್ಮೇಲೆ ಯಾವ ಗುರುಗಳು, ಯಾವ ಧರ್ಮ ಭಗಿನಿಯರು ತಮಗಾಗಿ ಅಲ್ಲ, ಹೇಗೆ ಯೇಸು ತನಗಾಗಿ ಮಾಡಿದ್ದಲ್ಲ, ಅದು ಜನರಿಗಾಗಿ. ಅದೇ ರೀತಿ ಗುರುಗಳು, ಧರ್ಮ ಭಗಿನಿಯರು ತಮ್ಮ ದೇಹವನ್ನ, ಆತ್ಮವನ್ನ ದೇವರಿಗೆ ಸಮರ್ಪಿಸಿದ್ರ ಮೂಲಕ ಜನರಿಗಾಗಿ ಕೂಡ ತಮ್ಮನ್ನೇ ಸಮರ್ಪಿಸಿದ ದಿನ. ತಮ್ಮ ಪ್ರಾರ್ಥನೆಯ ಫಲದಿಂದ, ತಮ್ಮ ಪೂಜೆಯ ಫಲದಿಂದ, ತಮ್ಮ ತ್ಯಾಗ ಜೀವನದ ಫಲದಿಂದ ಜನರಿಗೆ ರಕ್ಷಣೆ ಸಿಗಲೆಂದೇ
ಜನರಿಂದ ಆಯ್ಕೆಯಾದಂತಹ ಈ ಗುರುಗಳು ಧರ್ಮ ಭಗಿನಿಯರು ತಮ್ಮನ್ನೇ ಜನರಿಗೆ ಜ್ಯೋತಿಯಾಗಿ ಸಮರ್ಪಿಸಿದಂತಹ ದಿನ, ತ್ಯಾಗದ ದಿನ. ಆದುದರಿಂದಲೇ ವಿಶೇಷವಾಗಿ ಧರ್ಮ ಗುರುಗಳನ್ನ, ಧರ್ಮ ಭಗಿನಿಯರನ್ನ ನಾವಿಂದು ಸ್ಮರಿಸಿ ಅವರಿಗಾಗಿ ಪ್ರಾರ್ಥಿಸುವಂತಹ ದಿನ ಇದಾಗಿದೆ. ಈ ಒಂದು ದಿನದಲ್ಲಿ ಎಲ್ಲ ಗುರುಗಳು, ಧರ್ಮ ಭಗಿನಿಯರು ಯಾವುದೇ ಪಾಪ ಕಳಂಕವಿಲ್ಲದೆ ಜೀವಿಸುವುದಕ್ಕೆ ನಮ್ಮೆಲ್ಲರ ಪ್ರಾರ್ಥನೆ ಅವಶ್ಯಕವಾಗಿದೆ. ಏಕೆಂದರೆ ಬಲಹೀನತೆ ಪ್ರತಿಯೊಬ್ಬರಲ್ಲೂ ಇದೆ. ಕುಟುಂಬದಿಂದಲೇ ಬಂದಂಥ ವ್ಯಕ್ತಿಗಳು ಯಾರು ಸ್ವರ್ಗದಿಂದ ಇಳಿದವರಲ್ಲ. ಆದುದರಿಂದ ಗುರುಗಳಿಗಾಗಿ, ಧರ್ಮ ಭಗಿನಿಯರಿಗಾಗಿ ನೀವೆಲ್ಲರೂ ಕೂಡ ವಿಶೇಷವಾಗಿ ಪ್ರಾರ್ಥಿಸಬೇಕಾಗಿ ನಾನು ಇಂದು ಕೇಳಿಕೊಡ್ತೇನೆ. ಆದ್ಮೇಲೆ ಇದನ್ನ ಆರಾಧನಾ ವಿಧಿಯನ್ನು ನಮಗೆ ನಡೆಸಿಕೊಟ್ಟಂಥವರು ಲೂರ್ದು ಮಾತೆಯ ಸಮುದಾಯದವರು. ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದನ ಸಮರ್ಪಿಸ್ತೇನೆ. ಮುಂದಿನ ಭಾನುವಾರ ಯೇಸು ಬಾಲರ ಸಮುದಾಯದವರು ಆರಾಧನಾ ವಿಧಿಯನ್ನು ನಡೆಸಿಕೊಳ್ಳಲು ವಿನಂತಿಸುತ್ತೇನೆ. ಇಂದು ಮಕ್ಕಳಿಗೆ ಧರ್ಮೋಪದೇಶ ತರಗತಿ ಇರುತ್ತದೆ. ಮುಂದಿನ ಭಾನುವಾರ ಮಕ್ಕಳಿಗೆ ನಾವು ಪರೀಕ್ಷೆ ಇರುವುದರಿಂದ, ಧರ್ಮೋಪದೇಶ ಪರೀಕ್ಷೆ ಇರುವುದರಿಂದ ಇಂದು ಎಲ್ಲ ಮಕ್ಕಳು ಕಡ್ಡಾಯವಾಗಿ ಒಂದು ಧರ್ಮೋಪದೇಶ ತರಗತಿಯಲ್ಲಿ ಭಾಗವಹಿಸಬೇಕು ಕೇಳ್ಕೊಡ್ತೇನೆ. SSLC ಮಕ್ಕಳು, ವಿಶೇಷವಾಗಿ ಮರಿನಿವಾಸ ಶಾಲೆ ಓದುವಂತಹ ಮಕ್ಕಳು, ಸಿಸ್ಟರ್ಸ್ ದಯವಿಟ್ಟು ಗಮನಿಸಿ. ಎಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳು ಇಂದು ಧರ್ಮೋಪದೇಶ ತರಗತಿಗೆ ಹಾಜರಾಗಲು ನೀವು ನೋಡಿಕೊಳ್ಳಬೇಕಾಗಿ ಕೇಳಿಕೊಡ್ತೇನೆ. ಆದ್ಮೇಲೆ ಈಗಾಗಲೇ ಕೆಲವು ಸಮುದಾಯಗಳು ಈಗಾಗಲೇ ಅನೌನ್ಸ್ ಮಾಡಿದಂಗೆ ಕಿರು ಸಮುದಾಯದ ಪ್ರಾರ್ಥನೆಗಳನ್ನು ಪ್ರಾರಂಭಿಸಿದೆ. ಧರ್ಮ ಕೇಂದ್ರದಲ್ಲಿ ಕಿರು ಸಮುದಾಯಗಳು, ಕೆಲವು ಸಮುದಾಯಗಳು ಈಗಾಗಲೇ ಪ್ರಾರಂಭಿಸಿದೆ. ಆದಷ್ಟು ಇನ್ನೂ ಬೇಗ ಸಮುದಾಯಗಳನ್ನು ಪ್ರಾರ್ಥನೆಯನ್ನು, ಕಿರು ಸಮುದಾಯದ ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಸಚೇತಕರನ್ನು, ಸಿಸ್ಟರ್ಸ್ ಅವರನ್ನು ಒಂದೊಂದು ಸಚೇತಕಿಯರಾಗಿ ನಿಮ್ಮ ಆ ಒಂದು ವಾರ್ಡ್ನಲ್ಲಿ, ಸಮುದಾಯಗಳಲ್ಲಿ ನಾವು ಅಪಾಯಿಂಟ್ ಮಾಡಲಾಗುವುದು. ಇಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಯಾತ್ರಿಕರ ದಿವ್ಯ ಬಲಿ ಪೂಜೆ ದೇವಾಲಯದಲ್ಲಿ ನೆರವೇರುತ್ತದೆ. ಆದ್ಮೇಲೆ ಇನ್ನೊಂದು ವಿಶೇಷ ಅನೌನ್ಸ್ಮೆಂಟ್, ಈ ನಮ್ಮ ಧರ್ಮ ಕೇಂದ್ರದ ಜನರಿಗೆ ಫೆಬ್ರವರಿ ತಿಂಗಳಲ್ಲಿ ಅದರಂತೆ ಈಗಾಗಲೇ ಪ್ರವೇಶಿಸಿದ್ದೇವೆ. 22, 23, 24 ದಯವಿಟ್ಟು ಗಮನಿಸಿ. 22, 23, 24ನೇ ತಾರೀಕು ನಮ್ಮ ಧರ್ಮಾಧ್ಯಕ್ಷರು ನಮ್ಮ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ಈ 3 ದಿನಗಳ ಕಾಲ, ಅಂದರೆ ಸಂಜೆ 22ನೇ ತಾರೀಕು ಸಂಜೆ ಬರುವರು, ನಂತರ ಭಾನುವಾರ ಸುಮಾರಲ್ಲಿರುವರು. ಈ ಒಂದು ಭೇಟಿ, ಇದಕ್ಕೆ ಪಾಲನಾ ಭೇಟಿ ಅಂತ ನಾವು ಕರಿತೇವೆ. ಪ್ರತಿ ತಿಂಗಳು ಬಿಷಪ್ ಇಲ್ಲಿ ಬರ್ತಾರೆ, ಹಬ್ಬಕ್ಕೂ ಬರ್ತಾರೆ, ಅದು ಬೇರೆ. ಆದರೆ ಈಗ ಬರುವಂಥದ್ದು ಇವರು ಜಗದ್ಗುರುಗಳ ರಾಯಭಾರಿಯಾಗಿ, ಜಗದ್ಗುರುಗಳೆಲ್ಲ ಕಡೆ ಬರೋಕ್ಕಾಗೋದಿಲ್ಲ, ಧರ್ಮಾಧ್ಯಕ್ಷರನ್ನು ಕರೆಸ್ತಾರೆ. ಧರ್ಮಾಧ್ಯಕ್ಷರು ಇಲ್ಲಿ ಬರುವಾಗ ಒಂದು ವಿಶೇಷವಾದ ಜಗದ್ಗುರುಗಳ ಆಶೀರ್ವಾದವನ್ನ ಹೊತ್ತು ತರುವಂತಹ ದಿನ ಈ ಪಾಲನಾ ಭೇಟಿ. ಪಾಲನಾ ಭೇಟಿ ಎನ್ನುವುದು ಅದರಿಂದ ಒಂದು ನಮ್ಮ ಕ್ರೈಸ್ತ ಕಥೋಲಿಕ ಸಂಪ್ರದಾಯದಲ್ಲಿ ಅತ್ಯಂತ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತದೆ. ನೀನು ಯಾರನ್ನ ಬಂಧಿಸುತ್ತೀಯೋ ಅದು ಪರದಲ್ಲಿಯೂ ಬಂಧಿಸಲಾಗುವುದು. ನೀನು ಯಾರ ಕಟ್ಟನ್ನು ಇಲ್ಲಿ ಬಿಚ್ಚುತ್ತೀಯೋ ಅದನ್ನು ಪರದಲ್ಲಿಯೂ ಕೂಡ ಬಿಚ್ಚಲಾಗುವುದು ಎಂಬುದನ್ನು ಪ್ರೇಷಿತರಿಗೆ ಕೊಟ್ಟಂತಹ ಪ್ರೇಷಿತರ ರಾಯಭಾರಿಯಾಗಿ ಬರುವಂತಹ ಧರ್ಮಾಧ್ಯಕ್ಷರನ್ನ ನಾವು ವಿಶೇಷವಾಗಿ ಸ್ವಾಗತಿಸಲು ಸಿದ್ಧರಾಗಬೇಕೆಂದು ಧರ್ಮಸಭೆ ನಮಗೆ ಕೋರ್ತದೆ. ಅದೊಂದು ಅಂದು ಜಗದ್ಗುರುಗಳ ಪರವಾಗಿ ಈ ಧರ್ಮಾಧ್ಯಕ್ಷರು ಬರುವಾಗ ಮುಖ್ಯ ಉದ್ದೇಶ ಏನೆಂದರೆ ಅವರು ಸಮಾಧಿಯನ್ನ ಪವಿತ್ರೀಕರಿಸಿದರು. ನಿಮ್ಗಾಗಿ ಗೊತ್ತಿದೆ, ಕೆಲವು ಕೊರೋನಾ ಮತ್ತು ಇದರಿಂದ ವರ್ಷಕ್ಕೆ 3-4 ವರ್ಷಕ್ಕೊಮ್ಮೆ ಬರುವಂತಹ ಭೇಟಿ ಈಗ 6 ವರ್ಷವಾಗಿದೆ. ನಮ್ಮ ಧರ್ಮ ಕೇಂದ್ರಕ್ಕೆ ಇದು ಒಂದು ಪಾಲನಾ ಭೇಟಿಯನ್ನು ನೀಡಿ, ಆದ್ದರಿಂದ ಸಂಜೆ ಇಲ್ಲಿ ಬಂದು ಪ್ರಾರ್ಥನೆ ಮುಗಿದ ನಂತರ ನೇರವಾಗಿ ಸಮಾಧಿಗೆ ನಾವೆಲ್ಲರೂ ಹೋಗಲಿದ್ದೇವೆ. ಯಾವ ರೀತಿ ನವೆಂಬರ್ 2ನೇ ತಾರೀಕು ಸಮಾಧಿಯನ್ನು ನೀವೆಲ್ಲ ಶುದ್ಧೀಕರಿಸಿದರು, ಹಾಗೆಯೇ ಅಂದು ಕೂಡ ಎಲ್ಲ ಸಮಾಧಿಗಳನ್ನು, ಪ್ರತಿಯೊಂದು ಗುಂಡಿ ಸಮಾಧಿಗಳನ್ನು ಅವರು ಭೇಟಿ ನೀಡಿ ಅಲ್ಲಿ ಮಂತ್ರಿಸುವರು. ಆದುದರಿಂದ ನಿಮ್ಮ ಕುಟುಂಬದ ಸಮಾಧಿಗಳನ್ನು ಆದಷ್ಟು ಆ ದಿನಗಳಲ್ಲಿ ಸ್ವಚ್ಛೀಕರಣ
ಶುದ್ಧೀಕರಣಗೊಳಿಸಿ ಅದನ್ನು ನೀವು ಸಿದ್ಧ ಮಾಡಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಡ್ತೇನೆ. ಧರ್ಮಾಧ್ಯಕ್ಷರು ಬರುವುದು ಅವರನ್ನು ಶುದ್ಧೀಕರಣ ಸ್ಥಳದಿಂದ ವಿಮುಕ್ತಿಗೊಳಿಸುವುದಕ್ಕಾಗಿ. ಆದುದರಿಂದ ಅಂದು ಇಲ್ಲಿ ಬಂದ ನಂತರ ಎಲ್ಲರೂ ನಾವು ಸಮಾಧಿಗೆ ತೆರಳಿ ಅಲ್ಲಿ ಪ್ರಾರ್ಥಿಸಬೇಕಾದಂತಹ ಒಂದು ಸಮಯ ಅದಾಗಿದೆ. ತದನಂತರ ಭಾನುವಾರ ಧರ್ಮಾಧ್ಯಕ್ಷರು ಎಲ್ಲ ಭಕ್ತಾದಿಗಳನ್ನು ಅವರು ಸಂಧಿಸುವಂತಹ ಸಮಯ, ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಧಿಸುವಂತಹ ಸಮಯ. ಒಂದು ಟೈಮ್ ಟೇಬಲ್ ಇದೆ. ಮುಂದಿನ ನಮಗೆ ಮಂಗಳವಾರ ಪಾಲನಾ ಸಮಿತಿಯ ಒಂದು ಕೂಟ ಇದೆ ಸಂಜೆ 5 ಗಂಟೆಗೆ. ದಯವಿಟ್ಟು ಪಾಲನಾ ಸಮಿತಿಯನ್ನು ಗಮನಿಸಿ. ಮಂಗಳವಾರ ಸಂಜೆ 5 ಗಂಟೆಗೆ ಪಾಲನಾ ಸಮಿತಿ ಕೂಟ ಇದೆ. ಆ ಕೂಟ ಮುಗಿದ ನಂತರ ಇದೆಲ್ಲ ಟೈಮ್ ಟೇಬಲನ್ನು ನಿಮಗೆ ನಾನು ತಿಳಿಸ್ತೇನೆ. ಸೋಮವಾರ ಶಾಲೆಯನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಎಲ್ಲ ಕಾನ್ವೆಂಟ್ಸ್ ಮತ್ತು ಸ್ಕೂಲ್ಸ್ ಅನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಆದ್ಮೇಲೆ ಕ್ಯಾಲೆಂಡರ್ಸ್ ಬಂದಿದೆ, ದಯವಿಟ್ಟು ಗಮನಿಸಿ. ಕ್ಯಾಲೆಂಡರ್ಸ್ ಬಂದಿದೆ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳು ಒಂದೊಂದು ಕ್ಯಾಲೆಂಡರ್ನ ಖರೀದಿಸಬೇಕಾಗಿ ನಾನು ಕೇಳ್ಕೊಡ್ತೇನೆ. ಸ್ಟಾಲ್ನಲ್ಲಿ ಲಭ್ಯವಿದೆ. ಹರಿಹರ ಆರೋಗ್ಯ ಮಧ್ಯ ಕೆಲವು ಟೈಮ್ ಟೇಬಲ್ಸ್ಗಳು, ಹಬ್ಬಗಳೆಲ್ಲವೂ ಕೂಡ ಅದರಲ್ಲಿರ್ತದೆ. 50 ರೂಪಾಯಿ ಬಂದು ಇತರರು ಕೂಡ ಬಂದವರು ಅಲ್ಲಿ ನೀವು ಸ್ಟಾಲ್ನಲ್ಲಿ ನಮ್ಮ ಧರ್ಮ ಕೇಂದ್ರ ಹರಿಹರ ಆರೋಗ್ಯ ಮತ್ತು ಕ್ಯಾಲೆಂಡರ್ ಲಭ್ಯವಿದೆ. ನೀವು ಇತರರಿಗೆ ಕೂಡ ಗಿಫ್ಟನ್ನಾಗಿ ಕೂಡ ಅದನ್ನು ನೀಡಬಹುದು. ಅದನ್ನು ಸ್ಟಾಲ್ನಲ್ಲಿ ಖರೀದಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಡ್ತೇನೆ. ಸೊ ಮತ್ತೊಮ್ಮೆ ಎಲ್ಲ ಧರ್ಮ ಗುರುಗಳಿಗೆ ಮತ್ತು ಧರ್ಮ ಭಗಿನಿಯರಿಗೆ ನಾವೊಂದು ಈ ಸಮರ್ಪಣೆಯ ದಿನದ ಶುಭಾಶಯವನ್ನು ಕೊಡ್ತೇನೆ. ಗಾಡ್ ಬ್ಲೆಸ್ ಯು ಡಿಯರ್ ಫಾದರ್ಸ್ ಆ್ಯಂಡ್ ಸಿಸ್ಟರ್ಸ್. ಇಂದಿನ ದಿನ ನಮ್ಮ ಧರ್ಮ ಕೇಂದ್ರದ ಗುರುಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಗುರುಗಳಿಗೂ ಧರ್ಮ ಭಗಿನಿಯರಿಗೂ ದೀಕ್ಷಾ ಸ್ನಾನ ಪಡೆದ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಶುಭವನ್ನು ಕೋರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ಇಲ್ಲಿ ನೆರೆದಂತಹ ಗುರುಗಳ ಪರವಾಗಿ, ಡೀಕನ್ ಆಂಟನಿಯವರ ಪರವಾಗಿ, ನಮ್ಮ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜಾರ್ಜ್ ಕೆ.ಎ. ಅವರಿಗೂ ಕೂಡ ಇವತ್ತಿನ ಈ ಶುಭ ದಿನದ ನಮನಗಳನ್ನು, ಆಶೀರ್ವಾದಗಳನ್ನು ದೇವರಲ್ಲಿ ಬೇಡುತ್ತಾ ನಿಮಗೆ ಶುಭವನ್ನು ಕೋರ್ತಾ ಇದ್ದೇವೆ. ಕೈಂಡ್ಲಿ ಕ್ಲಾಪ್ ಈಸ್ ಯುವರ್ ಪ್ಯಾರಿಶ್ ಬಿಷಪ್. ಥ್ಯಾಂಕ್ ಯು. ದಯಮಾಡಿ ಎದ್ದು ನಿಂತುಕೊಳ್ಳಿ. ಪ್ರಭು ನಿಮ್ಮೊಡನೆ ಇರಲಿ. ಶಿರಬಾಗಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನಿಮ್ಮನ್ನು ಕತ್ತಲೆಯಿಂದ ಅದ್ಭುತಕರ ಬೆಳಕಿಗೆ ಕರೆತಂದ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಲಿ. ಅಂತೆಯೇ ನಿಮ್ಮ ಮನಗಳನ್ನು ವಿಶ್ವಾಸ, ಪ್ರೀತಿ, ಭರವಸೆಗಳಿಂದ ದೃಢಪಡಿಸಲಿ. ಕತ್ತಲೆಯಲ್ಲಿ ಪ್ರಕಾಶಿಸುವ ಜ್ಯೋತಿಯಂತೆ ಇಂದು ಲೋಕಕ್ಕೆ ದರ್ಶನವಿತ್ತ ಕ್ರಿಸ್ತರನ್ನು ನೀವು ಪೂರ್ಣ ಭರವಸೆಯಿಂದ ಹಿಂಬಾಲಿಸುತ್ತೀರಿ. ದೇವರು ನಿಮ್ಮನ್ನು ನಿಮ್ಮ ಸಹೋದರ ಸಹೋದರಿಯರಿಗೆ ಬೆಳಕನ್ನೀಯುವ ಜ್ಯೋತಿಯನ್ನಾಗಿ ಮಾಡಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸುವಂತಾಗಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಈಗ ಸಾಲಾಗಿ ಭಕ್ತಿಯಿಂದ ಆಶೀರ್ವಾದಕ್ಕಾಗಿ ಬನ್ನಿ. ಕೈ ಮುಗಿದು ಭಕ್ತಿಯಿಂದ ಬನ್ನಿ.